ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರ ನಿಮಿತ್ತ ಮೀರಬಹುದಾದ ಕಟ್ಟಳೆಗಳು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರ ನಿಮಿತ್ತ ಮೀರಬಹುದಾದ ಕಟ್ಟಳೆಗಳು. ಓಕೆ, ಏನರ್ಥ ಆಯಿತು? ಈ ಅಂಶವಾದ ಟೈಟಲನ್ನು ನೋಡಿದ್ದೀವಲ್ವ? ಟೈಟಲಿಂದ ನಮಗೇನು ಅರ್ಥ ಆಯಿತು? ದೇವರ ನಿಮಿತ್ತ ಮೀರಬಹುದಾದ ಕಟ್ಟಳೆಗಳು ಅಂದರೆ ಏನಿರಬಹುದು? ದೇವರ ನಿಮಿತ್ತ ಕೆಲವು ಕಟ್ಟಳೆಗಳನ್ನು ಮೀರಬಹುದಂತೆ, ಕೆಲವು ಕಟ್ಟಳೆಗಳನ್ನು ಮೀರಬಹುದಾ? ಅದಕ್ಕೆ ಈ ಅಂಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಮುಖ್ಯವಾಗಿ ಈ ಅಂಶವನ್ನು ಇನ್ನೊಂದು ಉದ್ದೇಶ ಇದೆ. ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ ಅನ್ನುವುದರ ಹಿಂದೆ, ಬ್ರದರ್, ನಮಗೆ ಸಭೆಗೆ ಬರುವುದಕ್ಕೆ ತುಂಬ ಇಷ್ಟ ಇದೆ. ಅದು ಯಾರು 25-30 ವರ್ಷ ಆಗಿರುವಂತಹ ವ್ಯಕ್ತಿ ಮಾತನಾಡುವಂತಹದ್ದು. ಏನಂತ? ಬ್ರದರ್, ನಮಗೆ ಸಭೆಗೆ ಬರುವುದಕ್ಕೆ ತುಂಬ ಇಷ್ಟ ಇದೆ, ಆದರೆ ನಮ್ಮ ಮನೆಯಲ್ಲಿ ಕಳಿಸೋದಿಲ್ಲ. ಯಾರು ಕಳಿಸೋದಿಲ್ಲ? ನಮ್ಮ ತಂದೆ ತಾಯಿಯಂದಿರು ಕಳಿಸೋದಿಲ್ಲ ಸಭೆಗೆ. ನನಗೆ ಪ್ರಾರ್ಥನೆ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಬಿಡೋದಿಲ್ಲ. ಕೆಲವರ ಪರಿಸ್ಥಿತಿ, ಪ್ರಿಯರೇ, ಹಿಂಗಿರುವಂತಹದ್ದು ನಿಮಗೆ ಗೊತ್ತಾ ಇಲ್ವಾ? ಹೀಗೆ ಕೆಲವರ ಪರಿಸ್ಥಿತಿ ಇರುವಂತಹದ್ದು ನಿಮಗೆ ಗೊತ್ತಾ ಇಲ್ವಾ? ಹೌದಾ? ಹಾಂ, ನನ್ನ ಸಭೆಗೆ ಬರಲಿಕ್ಕೆ ನನಗೆ ಇಷ್ಟ ಇದೆ, ನನ್ನ ತಂದೆ ತಾಯಿ ಅಲೌ ಮಾಡ್ತಿಲ್ಲ. ನನಗೆ ಪ್ರಾರ್ಥನೆ ಕೂತ್ಕೋಬೇಕು ಅನ್ನುವಂಥ ಹಂಬಲ ಇದೆ, ಆದರೆ ನನ್ನ ತಂದೆ ತಾಯಿ ಒಪ್ಪುತ್ತಿಲ್ಲ. ಮನೆಯಲ್ಲಿ ಪ್ರಾರ್ಥನೆ ಮಾಡುವಂತಹದ್ದನ್ನು ನೋಡಿದ್ರೆ ಬಿಡ್ತಿಲ್ಲ. ನಾನು ಸತ್ಯವೇದ ಓದಬೇಕು ಅನ್ನುವಂಥ ಆಸೆ ಇದೆ, ಆದರೆ ಮನೆಯಲ್ಲಿ ತಂದೆ ತಾಯಿ ಬಿಡುತ್ತಿಲ್ಲ. ಇದು ಕೆಲವರ ಪರಿಸ್ಥಿತಿ. ಈ ಸಮಯದಲ್ಲಿ ಏನು ಮಾಡಬೇಕು ಅಂತ ನೀವು ಹೇಳಿ. ಈ ಸಮಯದಲ್ಲಿ ಏನು ಮಾಡಬೇಕು? ಹೇಳಿ, ಏನು ಮಾಡಬೇಕು? ದೇವರೇನು ಹೇಳಿದ್ದಾರೆ? ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ವಿಧೇಯರಾಗಿರಬೇಕು, ನಿನ್ನ ತಾಯಿಯ ಮಾತನ್ನು ಏನು ಮಾಡಬಾರ್ದು? ನಿರಾಕರಿಸಬಾರ್ದು, ನಿನ್ನ ತಂದೆ ಮಾತಿಗೆ ಬೆಲೆ ಕೊಡಬೇಕು ಹೇಳಿದಾರ. ಇವಾಗ ಏನು ಹೇಳ್ತಿದ್ದಾರೆ ಅವರು? ಈಗ ಏನು ಹೇಳ್ತಿದ್ದಾರೆ ಅವರು? ಸಭೆಗೆ ಹೋಗಬೇಡ, ಆರಾಧನೆ ಮಾಡಬೇಡ, ಸತ್ಯವೇದ ಮನೆಯಲ್ಲಿ ಸತ್ಯವೇದವನ್ನು ಸಹ ಓದಬೇಡ, ಪ್ರಾರ್ಥನೆಗೂ ಸಹ ಕೂತ್ಕೋಬೇಡ. ಈಗೇನು ಮಾಡಬೇಕು? ಅದಕ್ಕೆ ಉತ್ತರವಾಗಿ ಇವತ್ತಿನ ಸಂದೇಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಕೆಲವು ಪರಿಸ್ಥಿತಿಗಳು ಈ ಥರ ಇದ್ದಾಗ ದೇವರೇ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ಏನಂತ? ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ಗೌರವಿಸಬೇಕು ಅಂತ ದೇವರೇ ಒಂದು ಆಜ್ಞೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಯಾಕೋ ಪರಿಸ್ಥಿತಿ ನೀಟಾಗಿ ಬರ್ತಿಲ್ಲ. ದೇವರ ಆಜ್ಞೆಯನ್ನು ಪಾಲಿಸ್ಕೊಂಡು ಮುಂದೆ ಹೋಗಲಿಕ್ಕೆ ಪರಿಸ್ಥಿತಿ ಹತೋಟಿಗೆ ಬರ್ತಿಲ್ಲ. ಆ ಸಂದರ್ಭಗಳಲ್ಲಿ ಏನು ಮಾಡಬೇಕು? ಮೀರಬಹುದಾ, ಮೀರಬಾರ್ದಾ ಅನ್ನುವಂತಹದ್ದು ಅರ್ಥ ಆಗಬೇಕಂದ್ರೆ ಈ ಅಂಶ ನಮ್ಗೆ ಅರ್ಥ ಆಗಬೇಕು. ಹಾಗೆ ಈ ಅಂಶ ನಾವು ಆಲೋಚನೆ ಮಾಡಬೇಕಾದ್ರೆ ನೀವು ಎಕ್ಸ್ಟ್ರಾ ಗಮನ ಕೊಟ್ಟು ಕೇಳಿಸ್ಕೋಬೇಕು. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಇದೊಂದು ಥಿಯಾಲಜಿ ಲೆಸನ್. ಥಿಯಾಲಜಿ ಅಂದರೆ ಥಿಯರಿಗೆ ಸಂಬಂಧಪಟ್ಟಿರುವಂತಹ ಲೆಸನ್. ಕೆಲವು ಅಂಶಗಳು ಜನರಲ್ ಆಗಿರುತ್ತೆ, ನಾವು ಹಾಗೆ ಕೂತ್ಕೊಂಡ್ರೆ ಹಾಗೇ ಅರ್ಥ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಈ ಅಂಶ ನಮ್ಗೆ ಅರ್ಥ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಥಿಯಾಲಜಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಆಳವಾಗಿ ಇಳಿದು ಆಲೋಚನೆ ಮಾಡೋದ್ರಿಂದ ಇನ್ನೂ ಹೆಚ್ಚಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್. ಮುಂದೆ ಹೋಗೋಣ. ಹಾಗೆ ಮಾತಾಡಬೇಕು ಅಂದ್ಕೊಂಡಿರುವಂತಹದ್ದನ್ನು. ಕೆಲವು ಸಂದರ್ಭಗಳಿದೆ, ಈ ಲೋಕ ದೇವರ ಹೆಸರನ್ನು ಹೇಳಿಕೊಂಡು ಆಜ್ಞೆಯನ್ನು ಮೀರ್ತಿರುವಂಥ ಸಂದರ್ಭಗಳಿದೆ. ಯಾವ ರೀತಿಯಾಗಿರುವಂಥ ಸಂದರ್ಭಗಳು? ಬ್ರದರ್, ಕಾಣಿಕೆ ಹಾಕಬೇಕಿತ್ತು, ಸಭೆ ಅಭಿವೃದ್ಧಿ ಆಗಬೇಕಿತ್ತು, ಅದಕ್ಕೋಸ್ಕರ ಕಳ್ಳತನ ಮಾಡಿ ಬಂದಿದ್ದೀನಿ. ಈ ಕಳ್ಳತನದಲ್ಲಿ 90% ದೇವರಿಗೆ ಕೊಟ್ಟು 10% ನಾನು ಇಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಬ್ರದರ್, ಏನಂತೀರಾ ಅಂತ ಯಾರಾದರೂ ಕೇಳಿದ್ರು ಅಂತ ಅಂದ್ಕೊಳ್ಳಿ. ಏನನ್ನಬೇಕು ಅಂತ ನೀವೇ ಹೇಳಿ. ಏನನ್ನಬೇಕು? ಸಭೆ ಅಭಿವೃದ್ಧಿ ಆಗಬೇಕಲ್ವ ಬ್ರದರ್? ಅದಕ್ಕೆ ಕಳ್ಳತನ ಮಾಡಿದ್ದೀನಿ. 90% ಇದರಲ್ಲಿ ದೇವ್ರಿಗೆ ಕೊಡ್ತಿದ್ದೀನಿ, ಇನ್ನು 10% ನಾನು ಇಟ್ಕೊಳ್ತಿದ್ದೀನಿ. ಏನಂತೀರಾ? ಅಂದರೆ ಅದಕ್ಕೆ ಏನು ಅನ್ಬೇಕು ಹೇಳಿ ನೀವೇ. ಈ ವಿಚಾರವಾಗಿ ದೇವರ ಆಜ್ಞೆಯನ್ನು ಮೀರ್ಬೋದಾ? ಕಳ್ಳತನ ಮಾಡಬಾರ್ದು ಅನ್ನುವಂಥದ್ದು ಯಾರ ಆಜ್ಞೆ? ದೇವರ ಆಜ್ಞೆ. ದೇವರಿಗೋಸ್ಕರ ದೇವರ ಆಜ್ಞೆಯನ್ನು ಮೀರ್ಬೋದಾ? ಈ ವಿಚಾರದಲ್ಲಿ ಮೀರೋ ಹಾಗೆ ಇಲ್ಲ. ಹಾಗಾದರೆ ಪ್ರಾರಂಭದ ಈ ಅಂಶವನ್ನು 2 ಭಾಗಗಳಾಗಿ ಮಾಡ್ಕೊಳ್ಳೋಣ. ಯಾವ ವಿಚಾರದ ನಿಮಿತ್ತ ಕಟ್ಟಳೆಗಳನ್ನು ಮೀರಬಾರದು ಅನ್ನುವಂತಹದ್ದು ಮೊದಲನೇ ಭಾಗ. ಯಾವ ವಿಚಾರದಲ್ಲಿ ಕಟ್ಟಳೆಗಳನ್ನು ಮೀರಬಹುದು ಅನ್ನುವಂತಹದ್ದು 2ನೇ ಭಾಗ. ಓಕೆ, ಮೊದಲನೇ ಭಾಗದಲ್ಲಿ ಏನು ಆಲೋಚನೆ ಮಾಡ್ತಿದ್ದೀವಿ? ಯಾವ ವಿಚಾರದಲ್ಲಿ ಕಟ್ಟಳೆಗಳನ್ನು ಮೀರಬಾರದು ಅನ್ನುವಂತಹದನ್ನು ಆಲೋಚನೆ ಮಾಡ್ತಿದ್ದೀವಿ. 2ನೇ ಭಾಗದಲ್ಲಿ ಏನು ನೋಡ್ತಿದ್ದೀವಿ? ಕೆಲವು ವಿಚಾರಗಳಿದೆ, ಆ ವಿಚಾರದಲ್ಲಿ ಕಟ್ಟಳೆಗಳನ್ನು ಮೀರಬಹುದು, ಆ ಪರ್ಮಿಷನ್ ಇದೆ. ಅದು ಯಾವಾಗ ಅಂತ 2ನೇ ಭಾಗದಲ್ಲಿ ನೋಡೋಣ. ಓಕೆ, ಮೊದಲನೇ ಭಾಗದಲ್ಲಿ ಈಗಾಗಲೇ ಒಂದು ಎಕ್ಸಾಂಪಲನ್ನು ನೋಡಿದ್ವಲ್ವಾ? ಸಭೆ ಬೆಳಿಬೇಕಲ್ವ ಬ್ರದರ್, ನಾನೊಂದು ಸಭೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಇನ್ನೊಬ್ಬರು ಇಲ್ಲ, ನಾನು ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕು, ಅದಕ್ಕೋಸ್ಕರ ಕಳ್ಳತನಕ್ಕೆ ಕೈ ಹಾಕ್ತೀನಿ. ಓಕೆನಾ? ಮೀರಬಾರ್ದಲ್ವಾ? ಈ ವಿಚಾರದಲ್ಲಿ ಮೀರುವಂಥ ಪರ್ಮಿಷನ್ ಇಲ್ಲ ಅಲ್ವಾ? ಓಕೆ, ನೆಕ್ಸ್ಟ್. ಇನ್ನೂ ಸ್ವಲ್ಪ ಜನ ಇರ್ತಾರೆ, ಸಭಾ ಬೋಧಕರು, ಕೆಲವರು, ನಾನು ಎಲ್ಲರ ಬಗ್ಗೆನೂ ಮಾತಾಡ್ತಿಲ್ಲ, ಕ್ರೈಸ್ತವ್ಯದಲ್ಲಿ ಕೆಲವರು, ಬ್ರದರ್ ಟಚ್ ಅಂದಿದ ತಕ್ಷಣ ಜನ ಬೀಳ್ತಿದಾರಲ್ವಾ,
ಮತ್ತು ಕಾಲಿಲ್ದವ್ರು ಕಾಲು ಬರುತ್ತೆ, ಕಣ್ಣಿಲ್ದವ್ರು ಕಣ್ಣು ಬರುತ್ತೆ ಅಂತ ನೀವು ಹೇಳ್ತಿದ್ದೀರಲ್ವಾ, ಇದಾಗಲ್ಲ ಅಂತ ನಿಮಗೂ ಗೊತ್ತು ತಾನೆ. ಇದು ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಕಣ್ಣಿಲ್ದವರು ಕಣ್ಣು ಬರೆಸ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತು ತಾನೆ ನಿಮಗೂ. ನೀವು ಪ್ರಾರ್ಥನೆ ಮಾಡಿ ಇನ್ನೊಬ್ಬರಿಗೆ ಕಣ್ಣು ಬರೆಸ್ಲಿಕ್ಕೆ ಆಗೋದಿಲ್ಲ ಅಂತ ನಿಮಗೆ ಗೊತ್ತು ತಾನೆ. ಮತ್ತು ಯಾಕೆ ಬ್ರದರ್ ಮೋಸ ಮಾಡ್ತಿದ್ದೀರಾ ಜನರನ್ನು ಅಂತ ಕೇಳಿ ನೋಡಿ. ಕೆಲವರು ಏನಂತಾರೆ ಗೊತ್ತಾ, ಹಿಂಗೆ ಮಾಡಿದ್ರೆ ಆದರೂ ಜನರು ಬರ್ತಾರಲ್ವ ಬ್ರದರ್ ದೇವ್ರ ಹತ್ರ, ಜಾಸ್ತಿ ಜನ ಸೇರ್ತಾರಲ್ವ. ಹೇಳಿದ್ದು ನಿಮಗೆ ಅರ್ಥ ಆಯಿತಾ? ಕಾಲಿಲ್ದವರಿಗೆ ಕಾಲು ಬರುತ್ತೆ, ಕಣ್ಣಿಲ್ದವ್ರಿಗೆ ಕಣ್ಣು ಬರುತ್ತೆ, ಸಭಾಪಾಲಕರು ಪ್ರಾರ್ಥನೆ ಮಾಡಿದ್ರೆ ಇದೆಲ್ಲ ನಡೆಯುತ್ತೆ ಅನ್ನುವಂಥದ್ದು ಸುಳ್ಳು ಅಂತ ನಿಮಗೂ ಗೊತ್ತಲ್ವ ಪಾಸ್ಟ್ರೆ ಅಂತ ಕೇಳಿದ್ರೆ ಏನಂದರು, ಹಿಂಗೆ ಮಾಡಿದ್ರೆ ಆದರೂ ಜಾಸ್ತಿ ಜನ ಬರ್ತಾರಲ್ವ ದೇವ್ರ ಹತ್ರ, ಜಾಸ್ತಿ ಜನ ಬರ್ತಾರಲ್ವ ದೇವ್ರ ಹತ್ರ. ಈಗ ನೀವು ಹೇಳಿ, ದೇವರಿಗೋಸ್ಕರ ದೇವರ ಕಟ್ಟಳೆಯನ್ನು ಮೀರಿದ್ರೆ ಮೋಸ ಮಾಡಬಾರ್ದು ಅನ್ನುವಂಥದ್ದು ದೇವರ ಕಟ್ಟಳೆ. ನಾನು ಯಾರಿಗೋಸ್ಕರ ಮೋಸ ಮಾಡ್ತಿದ್ದೀನಿ ಅಂತಿದ್ದಾರೆ? ನನ್ನ ಸ್ವಂತಕ್ಕೆ ಮೋಸ ಮಾಡ್ಕೊಂಡ, ನನ್ನ ಮನೆಗೋಸ್ಕರ ಮೋಸ ಮಾಡ್ಕೊಂಡ? ಇಲ್ಲ, ದೇವ್ರಿಗೋಸ್ಕರ ಮೋಸ ಮಾಡ್ತಿದ್ದೀನಿ. ಹೌದಾ? ಕಾಲಿಲ್ದವ್ರು ಕಾಲು ಬರುತ್ತೆ ಅಂತಿದ್ದೀನಿ, ಕಣ್ಣಿಲ್ದವ್ರು ಕಣ್ಣು ಬರುತ್ತೆ ಅಂತಿದ್ದೀನಿ. ಅದಾಗೋದಿಲ್ಲ ಅಂತ ಹೇಳಿದ್ರು ಸುಳ್ಳನ್ನು ಹೇಳ್ತಿದ್ದೀನಿ. ಯಾರಿಗೋಸ್ಕರ ಮೋಸ ಮಾಡ್ತಿದ್ದೀನಿ? ಜಾಸ್ತಿ ಜನ ಸೇರಬೇಕು ಅನ್ನುವಂಥ ಉದ್ದೇಶದಿಂದ ಮೋಸ ಮಾಡ್ತಿದ್ದೀನಿ. ಇದು ತಪ್ಪ ಅಂದರೆ ಏನು? ತಪ್ಪೇನಾ? ದೇವರಿಗೋಸ್ಕರ ಇಲ್ಲಿ ಆಜ್ಞೆಯನ್ನು ಮೀರಬಹುದಾ? ಮೀರುವಂತೆ ಇಲ್ಲ. ಇಷ್ಟಕ್ಕೂ ಮೋಸ ಮಾಡಿ ಜನನ ಕರ್ಕೊಂಡ್ಬನ್ನಿ ಅಂತ ಎಲ್ಲಿ ಹೇಳಿದ್ರು ದೇವರು? ಮೋಸ ಮಾಡಿ ಜನರನ್ನ ಕರ್ಕೊಂಡು ಬನ್ನಿ ಅಂತ ಎಲ್ಲಿ ಹೇಳಿದ್ರು ದೇವರು? ಇಲ್ಲ ಅಲ್ವಾ? ಹಾಂ. ಹಾಗೆ ಕೆಲವು ಧರ್ಮಗಳಿದೆ. ಉದಾಹರಣೆಗೆ ಕೆಲವರು ಜಿಹಾದ್ ಗೊತ್ತಲ್ವ ಪ್ರಿಯರೇ? ಜಿಹಾದ್ ಅಂದರೆ ಏನು ಅವ್ರ ತಲೆಯಲ್ಲಿದೆ. ಕೆಲವರ ತಲೆಯಲ್ಲಿ ನಾವು ಎಷ್ಟು ಜಾಸ್ತಿ ಜನರನ್ನು ಕೊಲ್ತೀವೋ, ಈ ಟೆರರಿಸ್ಟ್ಗಳ ಏನಕ್ಕೋಸ್ಕರ ಆ ಥರ ಬಾಂಬ್ಗಳನ್ನು ಇಟ್ಟು ಶೂಟ್ ಮಾಡಿ ಅಷ್ಟು ಜನರನ್ನು ಕೊಲ್ಲುವಂತಹದ್ದು ಏನಕ್ಕೋಸ್ಕರ? ಅವ್ರು ಎಷ್ಟು ಜಾಸ್ತಿ ಜನರನ್ನು ಕೊಲ್ತಾರೋ ಅಷ್ಟೊಂದು ಸುಖ ಅನ್ನುವಂತಹದ್ದು, ಅಷ್ಟೊಂದು ಉತ್ತಮವಾಗಿರುವಂಥ ಸ್ಥಾನ ಎಲ್ಲಿ ಸಿಕ್ಕತ್ತಂತೆ ಅವರಿಗೆ? ಸ್ವರ್ಗದಲ್ಲಿ. ಇದು ಅವರ ನಂಬಿಕೆ. ಹಾಗಾದರೆ ಅಲ್ಲಿ ಉತ್ತಮವಾಗಿರುವಂಥ ಸ್ಥಾನ ಸಿಕ್ಕತ್ತೆ ಅಂತ ಇಲ್ಲೇನು ಮಾಡ್ತಿದ್ದಾರೆ? ಕೊಲೆನ. ಅವರನ್ನು ಕೇಳಿ ನೋಡಿ, ಏನಕ್ಕೋಸ್ಕರ ಇಷ್ಟು ಜನರನ್ನು ಕೊಂದ್ರಿ ಅಂತ ಕೇಳಿ ನೋಡಿ. ಏನಂತಾರೆ? ನನಗೋಸ್ಕರ ಮಾಡ್ಕೊಂಡ? ಯಾರಿಗೋಸ್ಕರ ಮಾಡಿದೆ? ದೇವರಿಗೋಸ್ಕರ ಮಾಡಿದೆ. ಯಾರಿಗೋಸ್ಕರ ಮಾಡಿದೆ? ದೇವರಿಗೋಸ್ಕರ. ಈ ಥರ ಕೊಲೆ ಮಾಡ್ಬೋದಾ ದೇವರ ಹೆಸರಲ್ಲಿ? ಈ ರೀತಿ ಕೊಲೆ ಮಾಡ್ಬೋದಾ ದೇವರ ಹೆಸರಲ್ಲಿ? ಕೊಲೆ ಮಾಡಬಾರ್ದು ಅನ್ನುವಂತಹದ್ದು ದೇವರ ಆಜ್ಞೆ. ಈಗ ಅದೇ ದೇವರಿಗೋಸ್ಕರ ದೇವರ ಆಜ್ಞೆಯನ್ನು ಮೀರ್ತೀನಿ ಅನ್ನುವಂತಹದ್ದು ಪಾಪನೇನಾ? ಪಾಪನ? ಹೌದು. ಮೊದಲನೇ ಶತಮಾನ, 2ನೇ ಶತಮಾನ, 3ನೇ ಶತಮಾನ, ಈ ಕಾಲದಲ್ಲೆಲ್ಲ, ಹಾಗೆ 14-15ನೇ ಶತಮಾನದಲ್ಲೂ ಸಹ ಕೆಲವರು ಕ್ರೈಸ್ತರು ಅಂತ ಹೆಸರಿಟ್ಕೊಂಡಿರುವಂಥವರೇ ಕೊಲೆ ಮಾಡ್ತಾರೆ. ಗೊತ್ತಾ? ವಿಜ್ಞಾನಿಗಳನ್ನು ಕೊಂದು ಬಿಡ್ತಾರೆ. ಅದೊಂದು ಡಿಬೇಟೇಬಲ್ ಟಾಪಿಕ್ ಆಗಿದೆ ಹಿಸ್ಟ್ರಿಯಲ್ಲಿ. ಕ್ರೈಸ್ತರು ಅಂತ ಹೆಸರಿಟ್ಕೊಂಡಿರುವಂತಹ ಸಂಘದಲ್ಲಿರುವಂಥವರೇ ಸತ್ಯವೇದದಲ್ಲಿ ಒಂದಷ್ಟು ಸೈಂಟಿಫಿಕ್ ಫ್ಯಾಕ್ಟ್ಸನ್ನು ಬರೆಸಿದ್ದಾರೆ. ಪ್ರಾರಂಭದಲ್ಲಿ ವಿಜ್ಞಾನಿಗಳು ಇದನ್ನು ಒಪ್ಪಲಿಲ್ಲ. ಈ ಸೈಂಟಿಫಿಕ್ ಫ್ಯಾಕ್ಟ್ಸ್ ಏನಿದೆ ಸತ್ಯವೇದದಲ್ಲಿ, ಇದೆಲ್ಲ ಇಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ತಪ್ಪು, ನಮ್ಮ ಪರಿಶೋಧನೆಯ ಪ್ರಕಾರ ಇದೆಲ್ಲ ತಪ್ಪು ಅಂತ ವಿಜ್ಞಾನಿಗಳು ಹೇಳಿದ್ದಕ್ಕೆ ಆಮೇಲೆ ವಿಜ್ಞಾನಿಗಳು ಒಪ್ಕೊಂಡ್ರು ಇದೆಲ್ಲ ಸರಿಯಾಗಿದೆ ಅಂತ, ಲೇಟಾಗಿ ಒಪ್ಕೊಂಡ್ರು. ಆದರೆ ಪ್ರಾರಂಭದ ಹಂತದಲ್ಲಿ ಅವರೇನಂದರು? ಸತ್ಯವೇದದಲ್ಲಿರುವಂತಹ ಸೈನ್ಸ್ ಎಲ್ಲ ಕರೆಕ್ಟಾಗಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಿ ವಿಜ್ಞಾನಿಗಳನ್ನು ಒಂದಷ್ಟು ಜನರನ್ನು ಕೊಂದರು, ಕ್ರೈಸ್ತರು ಅಂತ ಹೆಸರಿಟ್ಕೊಂಡಿರುವಂಥವರೇ, ದೊಡ್ಡ ದೊಡ್ಡ ಸಭೆಗಳಲ್ಲಿ. ಇವಾಗ ನೀವು ಹೇಳಿ, ಇದು ತಪ್ಪಾ ಸರಿನಾ? ತಪ್ಪೇ ಅಲ್ವಾ? ಇವ್ರ ಮನಸ್ಸಲ್ಲೂ ಏನಿರುತ್ತೆ ಕೊಲೆ ಮಾಡಬೇಕಾದ್ರೆ? ನಾನು ಕೊಲೆ ಮಾಡ್ತಿರುವಂತಹದ್ದು ದೇವರಿಗೋಸ್ಕರ, ಸತ್ಯವೇದದಲ್ಲಿ ಬರೆದಿರುವಂತಹದ್ದು ನಿಜ ಅಂತ ಹೇಳಬೇಕಂದ್ರೆ ಇವ್ರನ್ನ ಉಳಿಸಬಾರ್ದು ಅಂತ ಯಾರನ್ನಾದರೂ ಕೊಲೆ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಅದು ತಪ್ಪೇನಾ? ಹೌದು. ದೇವರಿಗೋಸ್ಕರ ಆಜ್ಞೆಯನ್ನು ಮೀರ್ತಿದ್ದೀನಿ ಅನ್ನುವಂತಹ ತಪ್ಪೇನಾ? ತಪ್ಪು. ಇಸ್ಲಾಂ ಸಹೋದರರಲ್ಲಿ ಕೆಲವರು ದೇವರಿಗೋಸ್ಕರ ನಾನು ಕೊಲೆ ಮಾಡಿದ್ರೆ ಸರಿ ಅಂದರೆ ಅದು ತಪ್ಪು, ಮೀರೋ ಹಂಗಿಲ್ಲ. ಇಲ್ಲಿ ಕ್ರೈಸ್ತವ್ಯದಲ್ಲೇ ಸುಮಾರು ಜನ ಕೊಂದರು, ಸುಮಾರು ಜನರು ವಿಜ್ಞಾನಿಗಳನ್ನು ಕೊಂದರು ಅಂತ ಹೇಳಿ ಮಾತಾಡ್ಕೊಳ್ತಿದ್ದೀವಲ್ವ. ಇವರು ಕ್ರೈಸ್ತರಲ್ಲ ಆ್ಯಕ್ಚುಯಲ್ ಆಗಿ, ಆದರೆ ಕ್ರೈಸ್ತರು ಅಂತ ಹೆಸರಿಟ್ಕೊಂಡಿದ್ದಾರೆ. ಕೊಂದರು. ಇದು ತಪ್ಪೇನಾ? ತಪ್ಪು. ಏನು ಅರ್ಥ ಆಗ್ತಿದೆ ನಮಗಿದರಲ್ಲಿ? ಒಂದೊಂದು ಎಕ್ಸಾಂಪಲನ್ನು ನೋಡ್ತಿದ್ದೀವಿ. ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಹೇಳಿ? ಯಾವ ವಿಚಾರದಲ್ಲಿ ದೇವರ ಆಜ್ಞೆಯನ್ನು ಮೀರಲಿಕ್ಕೆ ಪರ್ಮಿಷನ್ ಇಲ್ಲ, ಯಾವ ವಿಚಾರದಲ್ಲಿ ಕಟ್ಟಳೆಗಳನ್ನು ಮೀರಬಾರದು, ಅದನ್ನು ನೋಡ್ತಿದ್ದೀವಿ ಈ ಭಾಗದಲ್ಲಿ. ಇನ್ನೊಬ್ರು ಯಾರಾದರೂ ಬಂದು ರಸ್ತೆಯಲ್ಲಿ ನಿಂತು ಜಗಳ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಜೋರಾಗಿ ಜಗಳ ಮಾಡಿದ್ರು. ಆ ಜಗಳ ಮಾಡುವಂಥ ಸಂದರ್ಭದಲ್ಲಿ ಹೊಡೆದ್ರು, ಇನ್ನೊಬ್ಬರಿಗೆ ಹೊಡೆದು ಅದಾದ ನಂತರ ಬೈದಿರುವಂತಹದ್ದು ಯಾವ ಮಾತಲ್ಲಿ ಅಂದರೆ ಕೆಟ್ಟ ಮಾತಲ್ಲಿ ಬೈದಿದ್ದಾರೆ. ಈಗ ಬ್ರದರ್ ನೀವು ಕ್ರೈಸ್ತರಲ್ವ, ಹಾಗೆಲ್ಲ ಮಾತಾಡಬಾರ್ದು ಅಂದರೆ, ನನಗೋಸ್ಕರ ಮಾತಾಡಿಲ್ಲ ಬ್ರದರ್, ದೇವ್ರಿಗೋಸ್ಕರ ಮಾತಾಡಿದ್ದು, ಅವ್ನು ದೇವ್ರಿಗೇನೋ ಅಂದ, ಅದಕ್ಕೆ ಕೆಟ್ಟ ಮಾತು ಬೈದೆ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಹೋಗಲಿ, ಇದು ಸಮರ್ಥನೆ ಉಳ್ಳಂತಹ ವಿಚಾರಣೆನಾ? ಇದು ಸರಿನಾ? ನನ್ನ ಸ್ವಂತಕ್ಕೇನು ಬೈದಿಲ್ಲ ಬ್ರದರ್, ನನ್ನ ಕುಟುಂಬಕ್ಕೇನು ಬೈದಿಲ್ಲ, ಯಾರಿಗೋಸ್ಕರ ಬೈದೆ? ದೇವರಿಗೋಸ್ಕರ. ಈಗ ನೀವು ಹೇಳಿ, ಇದು ಸರಿಯಾಗಿರುವಂತಹ ವಿಚಾರನ? ಈ ವಿಚಾರದಲ್ಲಿ ದೇವರ ಆಜ್ಞೆಯನ್ನು ಮೀರ್ಬೋದಾ? ನಮ್ಮ ಮಾತಲ್ಲಿ ಕೆಟ್ಟ ಮಾತು ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರಬಾರ್ದು ಅನ್ನುವಂಥ ದೇವರ ಆಜ್ಞೆ. ಈ ದೇವರ ಆಜ್ಞೆಯನ್ನು ಮೀರ್ಬೋದಾ? ಈ ವಿಚಾರದಲ್ಲಿ ಮೀರ್ಬೋದಾ? ಇಲ್ಲ. ಹಾಗಾದರೆ ದೇವರ ಆಜ್ಞೆಯನ್ನು ಎಲ್ಲೆಲ್ಲಿ ಮೀರೋ ಹಂಗಿಲ್ಲ ನಮಗೆ ಗೊತ್ತಾಗ್ತಿದೆಯಾ?
ಈಗ ನಾವೇನೇನು ಆಲೋಚನೆ ಮಾಡ್ತಿದ್ದೀವಿ ಈ ವಿಚಾರಗಳೆಲ್ಲ ದೇವರ ಆಜ್ಞೆಗಳನ್ನು ಮೀರೋ ಹಾಗೆ ಇಲ್ಲ. ಯಾರಾದರೂ ಮೋಸ ಮಾಡ್ತಿದ್ದಾರೆ ಅಂದರೆ, ಬ್ರದರ್ ಏನಕ್ಕೋಸ್ಕರ ಮೋಸ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ, ದೇವ್ರಿಗೋಸ್ಕರ ಬ್ರದರ್. ಮೋಸ ಮಾಡಿದ್ರೆ ಹಣ ಬರುತ್ತೆ, ಅದರಿಂದ ಏನು ಮಾಡ್ತೀನಿ, ದೇವರ ಸೇವೆ ಮಾಡ್ತೀನಿ, ಮೀಟಿಂಗ್ಗಳನ್ನು ಇಡ್ತೀನಿ ಅಂತ ಅಂದರು ಅಂತ ಅಂದ್ಕೊಡಿ ಯಾರಾದರೂ. ಅದು ತಪ್ಪಲ್ವಾ? ಯಾರಾದರೂ ಗವರ್ನಮೆಂಟ್ ಎಂಪ್ಲಾಯಿ ಇದು ಲಂಚ ತೊಗೊಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಲಂಚ ತೊಗೊಂಡು ನೀವು ಏನಕ್ಕೋಸ್ಕರ ತೊಗೊಳ್ಳುವಂತಹ ತಪ್ಪಲ್ವ, ದೇವರ ಆಜ್ಞೆಯನ್ನು ಮೀರ್ತಿದ್ದೀರಲ್ವಾ ಅಂತ ಕೇಳಿದ್ರೆ, ಇಲ್ಲ ಬ್ರದರ್ ದೇವರ ಸೇವೆಗೋಸ್ಕರ ಅಂದರು ಅಂತ ಅಂದ್ಕೊಳ್ಳಿ. ಅದು ತಪ್ಪೇ ಅಲ್ವಾ? ಈ ವಿಚಾರಗಳ ನಿಮಿತ್ತ ಏನು ಮಾಡೋ ಹಂಗಿಲ್ಲ, ಆಜ್ಞೆಗಳನ್ನು ಮೀರೋ ಹಾಗೆ ಇಲ್ಲ. ಈಗ ನಾವೇನು ಆಲೋಚನೆ ಮಾಡಿದ್ದೀವಿ, ಇಷ್ಟೂ ವಿಚಾರಗಳ ನಿಮಿತ್ತ ಆಜ್ಞೆಗಳನ್ನು ಮೀರುವಂತಹ ಪರ್ಮಿಷನನ್ನು ಕೊಟ್ಟಿಲ್ಲ ದೇವರು. ಆಜ್ಞೆಯನ್ನು ಫಾಲೋ ಮಾಡಬೇಕಾಗಿರುವಂತಹ ವಿಚಾರನೆ. ಇನ್ನೂ ಸ್ವಲ್ಪ ಜನ ಇರ್ತಾರೆ, ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆಲ್ಲ ಇದೆಲ್ಲ ನ್ಯೂಸಲ್ಲಿ ಬರ್ತಿರುತ್ತೆ. ಒಂದು ದೊಡ್ಡ ಸ್ಕ್ಯಾಮ್ ಮಾಡಿ ಆ ಸ್ಕ್ಯಾಮಲ್ಲಿ 100 ಕೋಟಿ ಬಂದಿದೆ ಅಂತ ಹೇಳಿದ್ರೆ, ಸ್ಕ್ಯಾಮ್ ಅಂದರೆ ಒಂದು ದೊಡ್ಡ ಹಗರಣವನ್ನು ನಡೆಸಿ ಆ ಹಗರಣದಲ್ಲಿ 100 ಕೋಟಿ ಬಂದಿದೆ ಅಂತ ಹೇಳಿದ್ರೆ, ಈ 100 ಕೋಟಿ ಕೈಯಲ್ಲಿ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಜನರ ತಲೆ ಹೋಗಿರಬೇಕು ಹಿಂದೆ, ಎಷ್ಟು ಜನ ಬಡವ್ರನ್ನ ತೊಳ್ಕೊಂಡು ಬಂದಿರಬೇಕು. ಹೌದಾ? ಈ 100 ಕೋಟಿಯಲ್ಲಿ 90 ಕೋಟಿ ದೇವ್ರಿಗೆ ಕೊಟ್ಬಿಡೋಣ, ಇನ್ನೊಂದು 10 ಕೋಟಿ ನಾನು ಇಟ್ಕೊಳ್ಳೋ, ಇಲ್ಲಾಂದರೆ 50 ಕೋಟಿ ದೇವ್ರಿಗೆ ಕೊಡೋಣ, 50 ಕೋಟಿ ನಾನು ಯಾವುದಾದ್ರೂ ದೇವಸ್ಥಾನದಲ್ಲಿ ಉಂಡಿಲಿ ಹಾಕ್ಬಿಡೋಣ 50 ಕೋಟಿಯನ್ನು. ಏನಕ್ಕೋಸ್ಕರ ಮಾಡಿದ್ರಿ ಅಂದರೆ, ನಾನು ಮಾಡಿರುವಂತಹ ತಪ್ಪು ಎಷ್ಟೋ ಪಾಪ ಆಗೋಗಿದೆ ಅಲ್ವಾ, ಆ ಪಾಪವನ್ನು ತೊಳ್ಕೊಳ್ಲಿಕ್ಕೋಸ್ಕರ ಇದನ್ನು ಮಾಡ್ತಿದ್ದೀನಿ. ದೇವ್ರಿಗೂ ಒಂದು ಸ್ವಲ್ಪ ಶೇರನ್ನು ಕೊಟ್ಟರೆ ನಾನು ಮಾಡಿರುವಂತಹ ಪಾಪ ತೊಳೆಯಲ್ಪಟ್ಬಿಡುತ್ತೆ. ತಪ್ಪಲ್ವಾ ಇದೆಲ್ಲ? ಈ ವಿಚಾರಗಳ ನಿಮಿತ್ತ ಎಲ್ಲ ದೇವರ ಆಜ್ಞೆಯನ್ನು ಮೀರುವಂಥ ಹಕ್ಕಿಲ್ಲ ನಮಗೆ. ದೇವರ ಆಜ್ಞೆಯನ್ನು ಫಾಲೋ ಮಾಡಬೇಕು. ಆ ದೇವರ ಹೆಸರು ಹೇಳ್ಕೊಂಡು ಕೊಲೆ ಮಾಡ್ತಿದ್ದೀವಿ ಅಂದರೆ ದೇವರು ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೆ. ಇಷ್ಟಕ್ಕೂ ಸತ್ಯವೇದದಲ್ಲಿ ಒಂದು ಮಾತನ್ನು ಸಹ ಬರೆಸಿದ್ದಾರೆ. ಜನ ಏನಂತ ಅನ್ಕೊತಾರಂತೆ, ಜನ ಯಾವ ಮಾಯೆಯಲ್ಲಿರ್ತಾರಂತೆ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 2ನೇ ವಚನ, ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಸಮರ್ಪಿಸಿದ್ದೀನಿ ಅಂತ ಹೇಳ್ಕೊಳ್ಳುವಂಥ ಕಾಲ ಬರುತ್ತೆ ಅಂತ ಮುಂಚಿತವಾಗಿ ಹೇಳಿದ್ದಾರೆ ದೇವರು. ಅದೇ ಅಲ್ವಾ ನೀವು ನೋಡ್ತಿರುವಂತಹದ್ದು. ಇದೆಲ್ಲ ನೋಡಿದಾಗ ಟೆರರಿಸಮ್ ಅನ್ನುವಂತಹದ್ದು ಏನನ್ಸುತ್ತೆ ನಿಮಗೆ? ಉಗ್ರವಾದಿಗಳು ಬಂದು ಒಂದಷ್ಟು ಜನರನ್ನು ಕೊಂದು ಸಾಯಿಸ್ತಿದ್ದಾರೆ ಅಂದರೆ, ಅವರನ್ನು ಕೇಳಿದ್ರೆ ಏನಂದರು? ಉಗ್ರವಾದಿಗಳನ್ನು ಏನಕ್ಕೋಸ್ಕರ ಈ ರೀತಿ ಮಾಡ್ತಿದ್ದೀರಪ್ಪ ಅಂದರೆ ಏನಂದರು? ದೇವರಿಗೋಸ್ಕರ ಇದನ್ನು ಮಾಡ್ತಿದ್ದೀವಿ. ಹೌದಾ? ನಾವು ಎಷ್ಟು ಜನರನ್ನು ಕೊಲ್ತೀವೋ, ಇಲ್ಲಿ ಎಷ್ಟು ಜಾಸ್ತಿ ಜನರನ್ನು ಕೊಲ್ತೀವೋ ಅಷ್ಟು ಮುಂದೆ ಸ್ವರ್ಗದಲ್ಲಿ ಅಷ್ಟು ಉತ್ತಮವಾಗಿರುವಂಥ ಕನ್ನಿಕೆಯರು ಸ್ವರ್ಗದಲ್ಲಿ ನಮಗೋಸ್ಕರ ಎದುರು ನೋಡ್ತಿರ್ತಾರೆ ಅಂತಾರೆ. ಹೌದಾ? ಹಾಗಾದರೆ ಅವ್ರ ಮನಸ್ಸಲ್ಲಿರುವಂತಹದ್ದು ಏನು? ನಾವಿಲ್ಲಿ ಭೂಮಿಯ ಮೇಲೆ ಯಾರನ್ನಾದರೂ ಕೊಂದರೆ ಸ್ವರ್ಗದಲ್ಲಿ ನಮಗೆ ಹೆಚ್ಚಾದ ಫಲ. ದೇವರಿಗೋಸ್ಕರ ಮಾಡ್ತೀನಿ ಅನ್ನುವಂತಹ ಮಾಯೆಯಲ್ಲಿದ್ದಾರೆ. ಸತ್ಯವೇದ ಅದನ್ನು ಹೇಳಿದೆ. ನಿಮ್ಮನ್ನು ಕೊಲ್ಲುವಂಥವರು ಯಾವ ಮಾಯೆಯಲ್ಲಿರ್ತಾರೆ? ಅವರು ನನಗೆ ಸೇವೆ ಮಾಡ್ತಿದ್ದೀನಿ ಅನ್ನುವಂತಹ ಮಾಯೆಯಲ್ಲಿದ್ದಾರೆ ಭೂಮಿಯ ಮೇಲೆ ಅಂತಿದ್ದಾರೆ ದೇವರು. ನಿಜನಾ? ಹಾಗಾದರೆ ಈಗ ನಾವು ನೋಡಿದಂಥ ಇಷ್ಟು ವಿಚಾರಗಳು ಏನು ಮಾಡಬಾರ್ದು? ಇಷ್ಟು ವಿಚಾರಗಳಲ್ಲಿ, ಈ ರೀತಿಯಾಗಿರುವಂಥ ವಿಚಾರಗಳಲ್ಲಿ ಏನು ಮಾಡಬಾರ್ದು? ದೇವರ ಆಜ್ಞೆಯನ್ನು ಮೀರುವಂತಹ ಪರ್ಮಿಷನ್ ಇಲ್ಲ. ದೇವರ ಆಜ್ಞೆಗಳನ್ನು ಮೀರಬಾರದು. ಕೊಲೆ ಮಾಡುವಂತಹ ತಪ್ಪೇ. ಅದು ಯಾವ ಕಾರಣಕ್ಕೆ ಮಾಡಿದ್ರೂ ಸಹ ತಪ್ಪೇ. ಬೈಬಲನ್ನು ತೋರಿಸ್ಬೇಕಂದ್ರೆ ಕೊಲೆ ಮಾಡಬೇಕಾ? ದೇವರನ್ನು ಎತ್ತಿಡಬೇಕಂದ್ರೆ ಕೊಲೆ ಮಾಡಬೇಕಾ? ಸಂಘವನ್ನು ಉದ್ಧಾರ ಮಾಡಬೇಕಂದ್ರೆ ಕೊಲೆ ಮಾಡಬೇಕಾ? ಇಲ್ಲ ಅಲ್ವಾ? ಕ್ರೈಸ್ತವ್ಯವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿದ್ರೆ ಕೊಲೆ ಮಾಡಬೇಕಾ? ಇಲ್ಲ ಅಲ್ವಾ? ಮೋಸ ಮಾಡಬೇಕಾ? ಇಲ್ಲ ಅಲ್ವಾ? ದೇವರು ಹೇಳಿಲ್ಲ ಅಲ್ವಾ? ಯಾರನ್ನು ಮೋಸ ಮಾಡಿ ನನ್ನ ಹತ್ರ ಕರ್ಕೊಂಬನ್ನಿ ಅಂತ ಹೇಳಿಲ್ಲ ಅಲ್ವಾ? ನಾನು ಏನು ಮೋಸ ಮಾಡಿದೆ? ಏನಕ್ಕೋಸ್ಕರ ಮಾಡಿದೆ? ದೇವರಿಗೋಸ್ಕರ. ಅನ್ಯಾಯ ಮಾಡಿದೆ? ಏನಕ್ಕೋಸ್ಕರ ಮಾಡಿದೆ? ದೇವರಿಗೋಸ್ಕರ. ಲಂಚ ತೊಗೊಂಡೆ? ಏನಕ್ಕೋಸ್ಕರ ತೊಗೊಂಡೆ? ದೇವರಿಗೋಸ್ಕರ. ಲಂಚ ತೊಗೊಬಾರ್ದು ಅನ್ನುವಂತಹ ದೇವರ ಆಜ್ಞೆ, ಕೊಲೆ ಮಾಡಬಾರ್ದು ಅನ್ನುವಂತಹ ದೇವರ ಆಜ್ಞೆ, ಮೋಸ ಮಾಡಬಾರ್ದು ಅನ್ನುವಂತಹ ದೇವರ ಆಜ್ಞೆ. ಈ ಆಜ್ಞೆಗಳನ್ನು ದೇವರಿಗೋಸ್ಕರ ಮೀರ್ತಿದ್ದೀನಿ ಅಂತ ಹೇಳ್ಕೊಳ್ಳುವಂತಹದ್ದೇ ದೊಡ್ಡ ತಪ್ಪು. ಮೀರಿರುವಂತಹದ್ದು ನಮ್ಮ ಪರ್ಸ್ನಲ್ ರೀಸನ್ಸ್ಗೋಸ್ಕರ ಆಗಿರ್ಬೋದು. ಅದನ್ನು ತೊಗೊಂಬಂದು ದೇವರ ಮೇಲೆ ಹಾಕ್ತಿದ್ದೀವಿ. ಓಕೆ, ಇದು ಮೊದಲನೇ ಭಾಗ. ಈ ಅಂಶದಲ್ಲಿ ಮೊದಲನೇ ಭಾಗದಲ್ಲಿ ಏನು ನೋಡಿದ್ವಿ ನಾವು? ಕೆಲವು ವಿಚಾರಗಳನ್ನು ದೇವರ ಹೆಸರು ಹೇಳಿಕೊಂಡು ಮೀರ್ತಿರ್ತೇವೆ. ಕೆಲವು ಆಜ್ಞೆಗಳನ್ನು, ಕೆಲವು ಕಟ್ಟಳೆಗಳನ್ನು ಈ ದೇವರಿಗೋಸ್ಕರ ಮೀರ್ತಿದ್ದೀನಿ ಅಂತ ಮೀರ್ತಿರ್ತೀವಿ, ನಮಗೆ ಗೊತ್ತಿಲ್ಲದೆ. ಹೌದಾ? ಆ ಕೆಲಸಗಳನ್ನು ಮಾಡಬಾರ್ದು. ಈಗ ನಾವು ನೋಡಿದಂಥ ಇಷ್ಟು ವಿಚಾರಗಳ ನಿಮಿತ್ತ, ಈ ರೀತಿಯಾಗಿರುವಂಥ ವಿಚಾರಗಳ ನಿಮಿತ್ತ ದೇವರ ಆಜ್ಞೆಗಳನ್ನು ಮೀರುವಂಥ ಹಕ್ಕು, ಪರ್ಮಿಷನ್ ನಮಗೆ ಇಲ್ಲ. ಓಕೆ, ಈಗ ಮುಖ್ಯವಾಗಿರುವಂತಹ ಭಾಗಕ್ಕೆ ಬಂದಿದ್ದೀವಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಎರಡನೇ ಭಾಗದಲ್ಲಿ ಏನು ನೋಡೋಣ ಅಂತ ಹೇಳಿದ್ದೆ ನಾನು? ಕಟ್ಟಳೆಗಳನ್ನು, ಆಜ್ಞೆಗಳನ್ನು ಮೀರಬಹುದಾಗಿರುವಂತಹ ಚಾನ್ಸ್ ಇದೆ, ಅವಕಾಶ ಇದೆ. ಅದು ಯಾವಾಗ? ಅದು ಎರಡನೇ ಭಾಗ ಅಲ್ವಾ? ಓಕೆ, ಯೇಸುಕ್ರಿಸ್ತರ ಜೀವನವನ್ನು ಒಂದು ಸಾರಿ ನೋಡೋಣ ಪ್ರಿಯರೇ. 12ನೇ ವಯಸ್ಸಿನಲ್ಲಿ ಅವರು ಯೆರೂಸಲೇಮಿಗೆ ಜಾತ್ರೆಗೆ ಬಂದಿರಬೇಕಾದ್ರೆ ತಂದೆ ತಾಯಿಯಂದಿರು ಯೇಸುಕ್ರಿಸ್ತರಿಗೆ ಏನು ಹೇಳಿರ್ಬೋದು ಅಂತ ನನಗೆ ಹೇಳಿ. ಏನು ಹೇಳಿರ್ತಾರೆ ತಂದೆ ತಾಯಿಯಂದಿರು? ನಿಮ್ಮ ಮಕ್ಕಳನ್ನು ನೀವೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದರೆ, ಮಾರ್ಕೆಟ್ಗೋ ಅಲ್ಲಿ ಇಲ್ಲಿ, ಏನು ಹೇಳ್ತೀರಾ ಮಕ್ಕಳಿಗೆ? ನೀವು ಎಲ್ಲಿರಬೇಕು? ನನ್ನ ಜೊತೆಲೇ ಇರಬೇಕು, ನನ್ನ ಕೈಯನ್ನು ಹಿಡ್ಕೊಂಡೇ ಇರಬೇಕು, ನನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು. ಆದರೆ ಯೇಸುಕ್ರಿಸ್ತರಿಗೆ ತಾನು ಮಾಡಬೇಕಾಗಿರುವಂಥ ಒಂದು ಕೆಲಸ ಇದೆ ಆ ವಯಸ್ಸಲ್ಲೇ.
ನಮಗೆ ಸಾಧಾರಣವಾಗಿ 12ನೇ ವಯಸ್ಸಿಗೆಲ್ಲ ಕೆಲಸ ಮಾಡುವಷ್ಟು ಜ್ಞಾನ ಇಲ್ಲದೆ ಇರ್ಬೋದು. ಆದರೆ ಯೇಸು ಕ್ರಿಸ್ತರಿಗೆ ತಾನು ಮಾಡಬೇಕಾಗಿರುವಂಥ ಕೆಲಸ ಗೊತ್ತು. ಆ ವಯಸ್ಸಿನಲ್ಲಿ ತಾನು ಏನು ಮಾಡಬೇಕು? ಆ ಸಂದರ್ಭದಲ್ಲಿ ದೇವಾಲಯದಲ್ಲಿ ಹೋಗಿ ಕೂತು ಜನರಿಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಬೇಕು. ಅದು ಯೇಸು ಕ್ರಿಸ್ತರ ಕೆಲಸ. ಈ ಕೆಲಸ ಯಾರು ಕೊಟ್ಟಿದ್ದಾರೆ ಹೇಳಿ? ಈ ಕೆಲಸ ಯಾರು ಕೊಟ್ಟಿದ್ದಾರೆ? ದೇವರು. ನೀನು ನನ್ನ ಕೈ ಹಿಡ್ಕೊಂಡಿರಬೇಕು, ನನ್ನ ಜೊತೆಲೇ ಇರಬೇಕು ಅಂತ ಹೇಳಿರುವಂತಹದ್ದು ಯಾರು? ತಂದೆ ತಾಯಿ. ದೇವ್ರು ಏನು ಹೇಳಿದ್ದಾರೆ? ಸಂಘದಲ್ಲಿ ಜನರಿಗೊಂದಷ್ಟು ಮಾಹಿತಿಯನ್ನು ತಿಳಿಸು. ತಂದೆ ತಾಯಿ ಏನು ಹೇಳಿದ್ದಾರೆ? ನನ್ನ ಕೈ ಹಿಡ್ಕೊಂಡಿರಬೇಕು, ನನ್ನ ಜೊತೆಲೇ ಇರು. ಇದೆರಡೂ ಆಪೋಸಿಟ್ ಆಗಿದೆಯಲ್ವ? ಒಂದನ್ನು ಮಾಡಿದ್ರೆ ಇನ್ನೊಂದನ್ನು ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ನಿಜನಾ? ಒಂದನ್ನು ಮಾಡಿದ್ರೆ ಇನ್ನೊಂದನ್ನು ಮಾಡಲಿಕ್ಕಾಗೋದಿಲ್ಲ. ಹೌದಾ? ಈಗ ನೀವು ಹೇಳಿ, ಏನು ಮಾಡಬೇಕು ಈ ಸಂದರ್ಭದಲ್ಲಿ? 12ನೇ ವಯಸ್ಸಿಗೆ ಮೀರಬೇಕು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಆಮೇಲೆ ಯೇಸು ಕ್ರಿಸ್ತರ ಜೀವನ ಬೇರೆ, ನಮ್ಮ ಜೀವನ. ಏಕೆಂದರೆ ಯೇಸು ಕ್ರಿಸ್ತರು ಎಂಥ ದೊಡ್ಡ ಮೇಧಾಶಕ್ತಿ ಇರುವಂಥವ್ರು ಅಂತ ನಮಗೆ ಗೊತ್ತು. ನಾನು ಮಾತಾಡ್ತಿರುವಂತಹದ್ದು ಸುಮಾರು 25-30 ವರ್ಷ ಆಗಿರುವಂಥವರ ಬಗ್ಗೆ. ಅವ್ರಿಗೂ ತಂದೆ ತಾಯಿಯಂದಿರಿರ್ತಾರೆ. ಸಭೆಗೆ ಹೋಗಬೇಡ ಮಗ, ತಾಯಿಗೊಂದು 55 ವಯಸ್ಸಾಗಿರುತ್ತೆ, 55-60 ವರ್ಷ ಆಗಿರುತ್ತೆ. ತಾಯಿಯನ್ನು ನೋಡ್ಕೊಳ್ಲಿಕ್ಕೆ ಮನೇಲಿ ಯಾರೋ ಇದ್ದಾರೆ. ಇವ್ರ ಸಭೆಗೆ ಬಂದರೂ ಸಹ ತಾಯಿಯನ್ನು ನೋಡ್ಕೊಳ್ಲಿಕ್ಕೆ ಮನೇಲಿ ಯಾರೋ ಇದ್ದಾರೆ. ಓಕೆ, ಈ ಸಂದರ್ಭದಲ್ಲಿ ಏನು ಮಾಡಬೇಕು? ನಾನು ಏನು ಮಾಡಬೇಕು ಅಂತ ಇನ್ನೂ ಕನ್ಕ್ಲೂಷನ್ ಕೊಡ್ತಿಲ್ಲ, ನಿಮಗೆ ಕೇಳ್ತಿದ್ದೀನಿ ಅಷ್ಟೇ. ಇನ್ನೊಂದು ಸ್ವಲ್ಪ ಅದೇ ಯೇಸು ಕ್ರಿಸ್ತರ ಜೀವನದಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಆಲೋಚನೆ ಮಾಡಿ ನೋಡೋಣ. ಯೌವನ ಕಾಲಕ್ಕೆ ಬರ್ತಾರೆ ಯೇಸು ಕ್ರಿಸ್ತರು. ತನ್ನ ತಾಯಿ ಹತ್ರ ಮುಂಚೆನೇ ಹೇಳಿರ್ತಾರ, ಅಮ್ಮ ನಾನು ಈ ಥರ ಶಿಲ್ಬೆಗೆ ಹೋಗಬೇಕು, ಈ ಥರ ಆಗತ್ತೆ, ನೀನು ಮೊದಲೇ ಪ್ರಿಪೇರ್ ಆಗಿರಬೇಕು ಇದಕ್ಕೋಸ್ಕರ, ಏಕೆಂದರೆ ನೀನು ಸಡನ್ನಾಗಿ ನೋಡಿದ್ರೆ ಬಾಧೆ ಪಡ್ತೀಯ ಅಂತ ಮುಂಚಿತವಾಗಿ ಹೇಳಿರ್ತಾರೆ. ಹೋಗ್ಲಿ, ಯೇಸು ಕ್ರಿಸ್ತರು ಹೇಳೋದೇ ಹೋದರೂ ಹೇಗಾದರೂ ಆ ಮಾಹಿತಿ ಕಿವಿಗೆ ಬಿದ್ದಿರುತ್ತಾ? ಮರಿಯಳಿಗೆ ಬಿದ್ದಿರುತ್ತಾ ಇಲ್ವಾ? ಚಿಕ್ಕ ವಯಸ್ಸಲ್ಲೇ ದೂತರು ಬಂದು ಅಷ್ಟೊಂದು ದರ್ಶನ ಕೊಟ್ಟು ನಿನ್ನ ಮಗ ಈ ಥರ ಸಂತೋಷವನ್ನು ಉಂಟು ಮಾಡ್ತಾನೆ, ಲೋಕಕ್ಕೆ ವಿಮೋಚನೆ ಮಾಡ್ತಾನೆ ಅಂತ ಇಷ್ಟೊಂದೆಲ್ಲ ಹೇಳಿರಬೇಕಾದ್ರೆ ಈ ಮಾಹಿತಿ ಬೀಳದೇ ಇರುತ್ತಾ? ಯೇಸು ಕ್ರಿಸ್ತರು ಬಲಿಯಾಗ್ತಾರೆ ಅಂತ ಮರಿಯಳಿಗೆ ಗೊತ್ತಾ? ಇನ್ನೊಂದಷ್ಟು ದಿನದಲ್ಲಿ ಶಿಲ್ಬೆಗೆ ಏರಿಸಲಿಕ್ಕೆ ಸಿದ್ಧ ಆಗ್ತಿದೆ ಎಲ್ಲವೂ ಅಂತ ಮರಿಯಳಿಗೆ ಗೊತ್ತಾ? ಏನು ಹೇಳಿರ್ಬೋದು ಯೇಸು ಕ್ರಿಸ್ತರ ಹತ್ರ? ಶಬಾಷ್ ಮಗನೇ, ನೀನು ಹೋಗು ಶಿಲ್ಬೆ ಶಿಕ್ಷೆ ಅನುಭವಿಸು ಅಂತ ಯಾರಾದರೂ ಹೇಳ್ತಾರಾ? ಯಾವ ತಾಯಿ ಆದರೂ ಹೇಳ್ತಾರಾ? ಏನು ಹೇಳಿರ್ಬೋದು ಅಂತ ಹೇಳಿ? ನಿನಗೆ ಶಿಲ್ಬೆ ಶಿಕ್ಷೆ ಆಗಬಾರ್ದು, ನಮ್ಮ ಕೈಯಲ್ಲಿ ನೋಡಲಿಕ್ಕಾಗೋದಿಲ್ಲ, ನಿನ್ನ ಕೈಯಲ್ಲಿ ನೋವು ತಡೀಲಿಕ್ಕಾಗೋದಿಲ್ಲ, ಆ ಪರಿಸ್ಥಿತಿ ನಿನಗೆ ಬರಬಾರ್ದು ಅಂತಲೇ ಹೇಳಿರ್ತಾರಲ್ವ. ಯಾಕಂದರೆ ಅಷ್ಟೊಂದು ವಾಕ್ಯ ಗೊತ್ತಿರುವಂತಹ ಪೇತ್ರನೇ ಯೇಸು ಕ್ರಿಸ್ತರ ಹತ್ರ ಏನು ಹೇಳ್ತಾರೆ? ಸ್ವಾಮಿ ನಿನಗೆ ಶಿಕ್ಷೆ ಆಗಬಾರ್ದು. ಇನ್ನು ಮರಿಯಳು ಹೇಳದೇ ಇರ್ತಾರೆ ಇದೇ ಮಾತನ್ನು? ಸ್ವಂತ ತಾಯಿ ಅಲ್ವಾ, ಹೇಳದೇ ಇರ್ತಾರೆ? ಹೇಳೇ ಇರ್ತಾರಲ್ವ? ಹೇಳೇ ಇರ್ತಾರೆ, ಕನ್ಫರ್ಮ ನಮಗೆ? ಹೇಳಿರ್ತಾರೆ. ಮರಿಯಳು ಏನಂತ ಹೇಳಿದ್ದಾರೆ? ತಾಯಿಯ ಮಾತು ಏನಂತ ಹೇಳಿದ್ದಾರೆ? ನಿನಗೆ ಈ ಪರಿಸ್ಥಿತಿ ಬರಬಾರದು. ದೇವರು ಏನಂತ ಹೇಳಿ ಕಳಿಸಿದ್ದಾರೆ? ಮಗನೇ, ನಿನ್ನ ಕೆಲಸನೇ ಇದು ಭೂಮಿಯ ಮೇಲೆ, ನೀನು ಅದಕ್ಕೋಸ್ಕರನೇ ಕಳಿಸಿದ್ದೀನಿ. ನೀನು ಜನರಿಗೆ ಪ್ರಾಣ ಕೊಡಬೇಕು ಅಂತಲೇ ನಿನ್ನನ್ನು ಕಳಿಸಿದ್ದೀನಿ. ತಾಯಿ ನಿನ್ನ ಪ್ರಾಣ ಹೋಗಬಾರ್ದು ಅಂತ, ದೇವರು ನಿನ್ನ ಪ್ರಾಣ ಹೋಗಬೇಕು ಜನರ ನಿಮಿತ್ತ ಅಂತ ಹೇಳಿ. ಇವಾಗ ಹೇಳಿ, ಏನು ಮಾಡಬೇಕು ಯೇಸು ಕ್ರಿಸ್ತರು? ಏನು ಮಾಡಬೇಕು? ಫೈಟ್ ಹೇಗಿದೆ? ಬರೀ ನಿಮ್ಮ ಜೀವನಗಳಲ್ಲಿ ಮಾತ್ರ ಫೈಟ್ ಅಂತ ನೀವು ಅಂದ್ಕೊಳ್ತಿದ್ದೀರಾ. ಯೇಸು ಕ್ರಿಸ್ತರ ಜೀವನದಲ್ಲಿ ನಡೆದಷ್ಟು ಫೈಟ್ ಯಾರ ಜೀವನದಲ್ಲೂ ನಡೆದೇ ಇಲ್ಲ ಇವತ್ತವರೆಗೂ. 12ನೇ ವಯಸ್ಸಿನಿಂದ ಹಿಡಿದು 12ನೇ ವಯಸ್ಸಲ್ಲಿ ತಾಯಿ ನೋಡಿದ್ರೆ ನನ್ನ ಜೊತೆನೇ ಇರು, ನನ್ನ ಕೈ ಹಿಡ್ಕೊಂಡಿರುವಂಥ ತಾಯಿ. ಇನ್ನೊಂದು ಕಡೆ ನೋಡಿದ್ರೆ ದೇವರು ನಿನ್ನ ಸಂಘದಲ್ಲಿ ಹೋಗಿ ಕೂತು ಅಷ್ಟು ಜನರಿಗೆ ಪಾಠ ಹೇಳಬೇಕು, ಆ ಲೆಸನನ್ನು ಹೇಳಬೇಕು, ಅದು ಅವ್ರಿಗೆ ಬೇಕು ಅಂತ ದೇವರು. ಯೌವನ ಕಾಲಕ್ಕೆ ಬಂದರೆ ಮಗನೇ ನಿನಗೆ ಆ ಶಿಕ್ಷೆ ಬರಬಾರ್ದು, ನೀನು ಹೊಡೆಯುವಂತಹ ನಮ್ಮ ಕೈಯಲ್ಲಿ ನೋಡಲಿಕ್ಕಾಗಲ್ಲ ಅಂತ ತಾಯಿ. ದೇವರು ನೀನು ಅದಕ್ಕೋಸ್ಕರನೇ ಭೂಮಿಯ ಮೇಲೆ ಕಳಿಸಿದ್ದೀನಿ ಮಗನೇ, ಹೋಗು ಅಂತ ದೇವರು. ಫೈಟ್ ಹೇಗಿದೆ ಯೇಸು ಕ್ರಿಸ್ತರ ಜೀವನ? ನಮ್ಮ ಜೀವನದಲ್ಲಿ ಫೈಟ್ ಜಾಸ್ತಿ ಇದೆಯಾ? ಯೇಸು ಕ್ರಿಸ್ತರ ಜೀವನದಲ್ಲಿ ಫೈಟ್ ಜಾಸ್ತಿ ಇದೆಯಾ? ಹೋಗಲಿ, ಯೋಸೆಫನ್ ಏನು ಹೇಳಿರ್ಬೋದು? ಬೆಳೀತಿರ್ಬೇಕಾದ್ರೆ ಯೇಸು ಕ್ರಿಸ್ತರು ವಯಸ್ಸಲ್ಲಿ ವೃದ್ಧಿ ಆಗ್ತಿರ್ಬೇಕಾದ್ರೆ ಯೋಸೆಫನ್ ಏನು ಹೇಳಿರ್ಬೋದು? ಯೇಸು ಕ್ರಿಸ್ತರು ಅಲ್ಲಿ ಇಲ್ಲಿ ಸುವಾರ್ತೆಗೆಲ್ಲ ಹೋಗ್ತಿದ್ರಲ್ವ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಸುವಾರ್ತೆಗೆ ಊರ ಮಧ್ಯದಲ್ಲೆಲ್ಲ ಹೋದಾಗ ಸ್ವಲ್ಪ ಜನಕ್ಕೆ ಆಗ್ತಿರಲಿಲ್ಲ ಯೇಸು ಕ್ರಿಸ್ತರನ್ನು ಕಂಡ್ರೆ. ಹೌದಾ? ಅವರೆಲ್ಲ ಬಂದು ಏನಂತ ಕಂಪ್ಲೇಂಟ್ ಮಾಡಿರ್ಬೋದು ಮನೆಯಲ್ಲಿ? ನಿಮ್ಮ ಮಗ ದೆವ್ವ ಹಿಡ್ದವನ ಥರ ಆಡ್ತಿದ್ದಾನೆ, ನಿಮ್ಮ ಮಗ ಯಾರ ಜೊತೆ ಅಂದರೆ ಅವ್ರ ಜೊತೆ ಸಹವಾಸ ಮಾಡ್ತಿದ್ದಾನೆ, ನಿಮ್ಮ ಮಗ ಸುಂಕದವರ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದಾನೆ, ಹೌದಾ, ಪಾಪಿಗಳ ಜೊತೆ ಎಲ್ಲ ಪಾಪಿಗಳ ಮನೆಯಲ್ಲೆಲ್ಲ ಇದ್ದು ಸುವಾರ್ತೆ ಸಾರ್ತಿದ್ದಾನೆ ಅಂತ ಹೇಳಿರ್ಬೋದಾ? ಈಗ ನೀವು ಹೇಳಿ, ಯೋಸೆಫನ್ನು ತಂದೆಯಾಗಿ ಏನು ಹೇಳಿರ್ಬೋದು? ಮಗನೇ ಎಲ್ಲ ಬಿಟ್ಟು ಮನೇಲಿದ್ದರೆ ಉಳ್ಕೊಳ್ತೀಯ. ಹೌದಾ? ತಂದೆ ಹೀಗೆ ಅಲ್ವಾ ಮಾತಾಡುವಂತಹದ್ದು, ವಾರ್ನ್ ಮಾಡುವಂತಹದ್ದು ಹೀಗೆ ಅಲ್ವಾ ತಂದೆ? ನೀನು ಎಲ್ಲವನ್ನ ಬಿಟ್ಟು ಮನೇಲಿದ್ದರೆ ಉಳ್ಕೊಳ್ತೀಯ. ನೀನು ಒಂದು ವೇಳೆ ಹೊರಗಡೆ ಹೋದರೆ ಕಾಲು ಮುರಿತೀನಿ ಅಂದಿರ್ತಾರ ಇಲ್ವಾ? ತಾಯಿ ಹೇಳುವಂಥ ಸ್ಟೈಲ್ ಬೇರೆ, ತಂದೆ ಹೇಳುವಂಥ ಸ್ಟೈಲ್ ಬೇರೆ ಹೇಳಿರ್ತಾರ. ಈಗ ಯಾರು ಮಾತನ್ನು ಕೇಳಬೇಕು? ಇಲ್ಲಿ ತಂದೆ ನೋಡಿದ್ರೆ ಮನೆಯಿಂದ ಆಚೆ ಕಾಲು ಇಡಬೇಡ ಅಂತಿದ್ದಾರೆ, ಆ ತಂದೆ ನೋಡಿದ್ರೆ ನೀನು ಹೋಗಿ ಎಲ್ಲ ಊರಲ್ಲೂ ಸುವಾರ್ತೆ ಸಾರು ಅಂತಿದ್ದಾರೆ. ಏನು ಮಾಡಬೇಕು? ಈ ಫೈಟ್ ಕೊನೆಯವರೆಗೂ ಹಾಗೆ ಇತ್ತು. ತಾಯಿ ಒಂಥರ ಹೇಳ್ತಿದ್ದಾರೆ, ದೇವರು ಒಂಥರ ಹೇಳಿದ್ದಾರೆ, ತಂದೆ ಒಂಥರ ಹೇಳ್ತಿದ್ದಾರೆ, ದೇವರು ಒಂಥರ ಹೇಳ್ತಿದ್ದಾರೆ. ನಮಗಾದರೂ ಪುಣ್ಯ, ಇಲ್ಲಿರುವಂಥ ಕೆಲವರಿಗೆ ನಮ್ಮ ತಂದೆ ತಾಯಿ ನಮ್ಮನ್ನು ದೇವರಲ್ಲೇ ಪುಷ್ ಮಾಡ್ತಿದ್ದಾರೆ, ದೇವರು ನಮ್ಮನ್ನು ದೇವರಲ್ಲೇ ತನ್ನ ಕಡೆನೇ ಎಳ್ಕೊಳ್ತಿದ್ದಾರೆ, ತಂದೆ ತಾಯಿನೂ ಪುಷ್ ಮಾಡ್ತಿದ್ದಾರೆ ಹಿಂದೆಯಿಂದ. ಹೌದಾ ಇಲ್ವಾ? ದೇವರು ಹಿಡಿದು ಎಳ್ಕೊಳ್ತಿದ್ದಾರೆ ಮುಂದಕ್ಕೆ ನಮ್ಮನ್ನು, ತಂದೆ ತಾಯಿ ಹಿಂದೆಯಿಂದ ಪುಷ್ ಮಾಡ್ತಿದ್ದಾರೆ ದೇವ್ರ ಹತ್ರನೇ ಹೋಗು ಮಗನೆ ಅಂತ. ಆದರೂ ನಮಗೆ ಹೋಗ್ಲಿಕ್ಕಾಗೋದಿಲ್ಲ. ಅಲ್ಲಿ ಯೇಸು ಕ್ರಿಸ್ತರು ಯಾವ ರೀತಿ ಇರಲಿಲ್ಲ ಪರಿಸ್ಥಿತಿ. ತಂದೆ ತಾಯಿ ಒಂದು ಕಡೆ ಹೇಳಿದ್ರೆ ದೇವರು ಇನ್ನೊಂದು ಕಡೆ ಎಳಿತಿದ್ದಾರೆ. ಇದು ಪರಿಸ್ಥಿತಿ. ಇವಾಗ ಏನು ಮಾಡಬೇಕು? ಏನು ಮಾಡಿದ್ರು ಯೇಸು ಕ್ರಿಸ್ತರು?
ತಾಯಿಯನ್ನು ಯಾವತ್ತು ನೋಡ್ಕೊಳ್ದೆ ಬಿಟ್ಟಿಲ್ಲ, ತಾಯಿಯನ್ನು ಯಾವತ್ತು ನೋಡ್ಕೊಳ್ದೆ ಬಿಟ್ಟಿಲ್ಲ, ತಾಯಿಯ ವಿಚಾರವಾಗಿ ಚಿಂತಿಸ್ತೇ ಇಲ್ಲ. ಯೇಸು ಕ್ರಿಸ್ತರು ಚಿಂತೆ ಮಾಡ್ತಾನೆ ಇದ್ದಾರೆ, ಯೋಚನೆ ಮಾಡ್ತಾನೆ ಇದ್ದಾರೆ, ತಾಯಿಯ ಪೋಷಣೆಯ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದಾರೆ. ಕೊನೆಯಲ್ಲೂ ಸಹ ತಾನು ಹೋಗಬೇಕಾದ್ರೂ ತಾಯಿಯನ್ನು ಶಿಷ್ಯನಿಗೆ ಒಪ್ಪಿಸಿ ಹೋಗ್ತಾರೆ. ಅಂದರೆ ತಾಯಿ ಮೇಲಿರುವಂತಹ ಬಾಧ್ಯತೆ ಕಮ್ಮಿ ಆಗಿಲ್ಲ, ಆದರೆ ತಾಯಿ ಹೇಳ್ತಿರುವಂತಹದ್ದಕ್ಕೆಲ್ಲ ತಲೆನೂ ಆಡಿಸ್ತಿಲ್ಲ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತಾ? ತಾಯಿಯನ್ನು ನೋಡ್ಕೊಳ್ದೇ ಇರುವಂತಹ ಬೇಜವಾಬ್ದಾರಿ ಮಗ ಅಲ್ಲ ಯೇಸು ಕ್ರಿಸ್ತರು. ಆದರೆ ಯೌವನ ಕಾಲಕ್ಕೆ ಬಂದ ನಂತರವೂ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಿ ಗೊತ್ತಾದ ನಂತರವೂ ತಾಯಿ ಹೇಳ್ತಿರುವುದಕ್ಕೆಲ್ಲ ತಾಯಿಗೆ ತಲೆನೂ ಆಡಿಸ್ತಿಲ್ಲ. ಏನು ಅರ್ಥ ಆಗ್ತಿದೆ? ಸ್ವಲ್ಪ ಕಷ್ಟವಾಗಿದೆ ಅಲ್ವಾ ಅರ್ಥ ಮಾಡ್ಕೊಳ್ಲಿಕ್ಕೆ ಈ ಸಂದೇಶ? ಬ್ರದರ್ ಏನು ಬ್ರದರ್ ಹಿಂಗೆಲ್ಲ ಹೇಳ್ತಿದ್ದೀರಾ, ತಂದೆ ತಾಯಿ ಮಾತನ್ನು ಕೇಳದೆ ಬಿಟ್ಬಿಡು ಅಂತಿದ್ದೀರಾ? ನಾನು ಹಂಗೆ ಹೇಳ್ತಿಲ್ಲ. ತಂದೆ ತಾಯಿಯಂದಿರನ್ನು ನೋಡ್ಕೊಳ್ಲೇಬೇಕು, ಪೋಷಿಸಲೇಬೇಕು, ಅವರ ಆರೋಗ್ಯದ ಬಗ್ಗೆ ಚಿಂತೆ ಮಾಡಲೇಬೇಕು. ಆದರೆ ಪ್ರಾರ್ಥನೆ ಮಾಡಬೇಡ ಅಂತ ಅಂದರು ಅಂತ ಅಂದ್ಕೊಳ್ಳಿ, ಆವಾಗ ಮನೆಯಿಂದ ಆಚೆ ಹಾಕಿ ಅಂತ ನಾನು ಹೇಳ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲದೇನೂ ನೀವು ಪ್ರಾರ್ಥನೆ ಮಾಡ್ಬೋದಾ? ಒಂದೇ ಮನೇಲಿ ಇದ್ಕೊಂಡು ತಂದೆ ತಾಯಿಯ ಅರಿವಿಲ್ಲದೆ ನೀವು ಪ್ರಾರ್ಥನೆ ಮಾಡ್ಬೋದಾ? 60 ವರ್ಷ ಆಗಿರುವಂತಹ ತಾಯಿ ನೀನು ಸಭೆಗೆ ಹೋಗಬೇಡ ಅಂತ ಹೇಳಿದ್ರೆ ಅವ್ರ ಅರಿವಿಲ್ಲದೆ ನಾವು ಹೊರಗಡೆ ಬಂದು ಹೋಗ್ಬೋದಾ? ಸಭೆಗೆ ಹೋಗ್ಬೋದಾ ಇಲ್ವಾ? ಎಷ್ಟು ಜಾಗಕ್ಕೆ ಹೋಗಿರೋದಿಲ್ಲ ತಂದೆ ತಾಯಿಗೆ ಗೊತ್ತಾಗದೆ ನಾವು ಫ್ರೆಂಡನ್ನು ಮೀಟ್ ಮಾಡೋಕ್ಕೆ, ಅವರನ್ನು ಮೀಟ್ ಮಾಡ್ಲಿಕ್ಕೆ, ಇವರನ್ನು ಮೀಟ್ ಮಾಡ್ಲಿಕ್ಕೆ ಹೋಗಿರ್ತೀವ. ಸಭೆಗೆ ಬರಲಿಕ್ಕೆ ಮಾತ್ರ ಇಲ್ಲ ಬ್ರದರ್, ನಮ್ಮ ತಾಯಿ ಕಳಿಸೋದಿಲ್ಲ. ತಾಯಿಗೆ ಎಷ್ಟು ವಯಸ್ಸು? 60 ವರ್ಷ. ನಿಮಗೆ ಎಷ್ಟು ವಯಸ್ಸು? 30 ವರ್ಷ. ನಿಮ್ಮ ತಾಯಿ ಕಳಿಸೋದಿಲ್ವ ನಿಮ್ಮನ್ನು? ನಮಗೆ ಇಂಟ್ರೆಸ್ಟ್ ಇಲ್ಲದೆ ಸಭೆಗೆ ಬರಲಿಕ್ಕೆ ನಾವು ಮಾತಾಡ್ತಿರುವಂತಹ ಮಾತೇನಂತ? ನಮ್ಮ ತಾಯಿ ಕಳಿಸೋದಿಲ್ಲ. ಸತ್ಯವೇದ ಓದ್ಬೋದಾ? ಹೆಂಗೆ ಬೇಕಾದರೂ ಓದ್ಬೋದಾ? ತಾಯಿ ಓದಬೇಡ ಅಂತ ಹೇಳಿದ್ರೆ ಓದ್ಬೋದಾ? ಓದ್ಬೋದು. ನಮಗೆ ಅವಕಾಶ ಇದೆ. ತಂದೆ ತಾಯಿಯಂದಿರನ್ನು ಒಂದು ಕಡೆ ನೋಡಿಕೊಂಡು ಇನ್ನೊಂದು ಕಡೆ ದೇವರ ಕೆಲಸಗಳನ್ನು, ದೇವರ ಮಾತುಗಳಿಗೆ ಬೆಲೆ ಕೊಟ್ಕೊಂಡು ಹೋಗುವಂತಹ ಚಾನ್ಸ್ ಇದೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲಿಕ್ಕೆ ದೇವರು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ಮಾಡಿದ್ದದೆ, ತನ್ನ ಜೀವನದುದ್ದಕ್ಕೂ ಮಾಡಿದ್ದದೆ. ಒಂದು ಕಡೆ ತಾಯಿಯನ್ನು ನೋಡ್ಕೊತಾನೆ ಇದ್ರು, ಕೊನೆಯಲ್ಲೂ ತಾಯಿ ಕೈಯನ್ನು ಬಿಡಲೇ ಇಲ್ಲ. ಇನ್ನೊಂದು ಕಡೆ ನೋಡಿದ್ರೆ ಅವ್ರು ಹೇಳಿದರು ಏನಂತ? ಸಿಲ್ಬೆ ಶಿಕ್ಷೆ ನಿನಗಾಗಬಾರ್ದು, ಹೊಡೆಯುವಂತಹ ನನ್ನ ಕೈಯಲ್ಲಿ ನೋಡ್ಲಿಕ್ಕಾಗೋದಿಲ್ಲ, ನೀನು ಹೋಗಬೇಡ ಮಗನೇ ಆಚೆ, ಮನೆಯಿಂದ ಆಚೆನೇ ಹೋಗಬೇಡ, ಯಾರು ಏನು ಮಾಡ್ಕೋತಾರೋ ನೋಡೋಣ ಅಂದಿರ್ತಾರೆ. ಆದರೂ ಹೋದ್ರಲ್ವ? ಒಂದು ಕಡೆ ನೋಡ್ಕೊಳ್ಳುವಂತಹದನ್ನು ನೋಡ್ಕೊಳ್ತಿದ್ದಾರೆ, ಇನ್ನೊಂದು ಕಡೆ ಮಾಡಬೇಕಾಗಿರುವಂತಹದನ್ನು ಮಾಡ್ತಿದ್ದಾರೆ. ನಿನ್ನ ತಾಯಿ ಮಾತನ್ನು ತಿರಸ್ಕಾರ ಮಾಡಬೇಡ, ಕೇಳಬೇಕು ಅಂತ ದೇವರು ಹೇಳಿದ್ರು. ಆ ಆಜ್ಞೆಯನ್ನು ಮೀರಿದ್ರ? ಯೇಸು ಕ್ರಿಸ್ತರು ಮೀರಿದ್ರ? ನಿನ್ನ ತಾಯಿ ಮಾತನ್ನು ಕೇಳುವಂತನೇ ಅಲ್ವಾ ಸತ್ಯವೇದದಲ್ಲಿರುವಂತಹದ್ದು? ಹೌದು. ಹಾಗಾದರೆ ಯೇಸು ಕ್ರಿಸ್ತರ ಆಜ್ಞೆಯನ್ನು ಮೀರಿದ್ರ ಇಲ್ವಾ ಹೇಳಿ? ಮೀರಿದ್ರು. ಅವ್ರಿಗೆ ಸನ್ಮಾನಿಸಿದ್ರು, ಅವರನ್ನು ನೋಡಿಕೊಂಡ್ರು, ಅವರನ್ನು ಪೋಷಿಸಿದ್ರು. ಆದರೆ ದೇವರ ನಿಮಿತ್ತ ದೇವರಿಗೆ ಕೊಟ್ಟಂತಹ ಒಂದು ಆಜ್ಞೆನೇ ಮೀರಿದ್ರು. ಅದು ರೈಟ ರಾಂಗ? ದೇವ್ರು ಹೇಳಿದ್ರ ಮೀರು ಅಂತ ಹೇಳಿದ್ರ? ಕೆಲವು ಸಂದರ್ಭಗಳಲ್ಲಿ ಮೀರು ಅಂತ ಹೇಳಿದ್ರ? ಕೆಲವು ಸಂದರ್ಭಗಳಲ್ಲಿ ಕೆಲವು ಆಜ್ಞೆಗಳನ್ನು ನೀನು ಮೀರಬಹುದು ನನ್ನ ನಿಮಿತ್ತ ಅಂತ ಹೇಳಿದ್ರ ದೇವರು? ಒಂದ್ಸರಿ ಸತ್ಯವೇದ ಓಪನ್ ಮಾಡಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಒಂದು ಓಪನ್ ಮೈಂಡಿಂದ ನೀವು ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಪ್ರಿಯರೇ ಈ ಸಂದೇಶ. ನಾವೆಲ್ಲ ನೀಟಾಗಿ ಒಂದೇ ಗೂಡಿನಲ್ಲಿ ನಿಮ್ಮ ಮೈಂಡನ್ನು ಸ್ವಲ್ಪ ಓಪನ್ ಮಾಡಿ ಬ್ರಾಡಾಗಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಸತ್ಯವೇದ ಏನು ಹೇಳಬೇಕು ಅಂತ ಅಂದ್ಕೊಳ್ತಿದೆ ಅಂತ ಹೇಳಿ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಸತ್ಯವೇದ ಪಾಸ್ ಮಾಡಿದಂಥ ಇನ್ನೊಂದು ಆಜ್ಞೆ ಏನು? ನಮಗೆ ಗೊತ್ತಿರುವಂಥ ಆಜ್ಞೆ ಏನು? ತಂದೆ ತಾಯಿ ವಿರುದ್ಧ ವಿಧೇಯರಾಗಿರಬೇಕು, ಅವ್ರು ಹೇಳಿರುವಂತಹದ್ದೆಲ್ಲ ಕೇಳಬೇಕು. ಇಷ್ಟು ನಮಗೆ ಗೊತ್ತಿರುವಂತಹದ್ದು. ಈ ಆಜ್ಞೆಯನ್ನು ಬಿಟ್ಬಿಟ್ಟಿದ್ದೀವಿ, ಇದನ್ನು ಮರೆತೇ ಹೊರಟೋಗಿದ್ದೀವಿ. ಇನ್ನೊಂದು ಆಜ್ಞೆ ಕೊಟ್ಟಿದ್ದಾರೆ ದೇವರು. ಏನಂತೆ? ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಇವರ ಮೇಲೆ ದೇವರ ಮೇಲಿಡುವ ಮಮತೆಗಿಂತ ಹೆಚ್ಚಾದ ಮಮತೆಯನ್ನಿಡುವಂತಹದ್ದು ಯೋಗ್ಯವಲ್ಲ ಅಂತ ಹೇಳಿದೆ. ಅದಕ್ಕೆ ಅರ್ಥ ಏನು? ದೇವರು ಫಸ್ಟ್ ಇರಬೇಕಂತನ ತಂದೆ ತಾಯಿ ಫಸ್ಟ್ ಇರಬೇಕಂತನ? ದೇವರು ಫಸ್ಟ್ ಇರಬೇಕು. ಇಷ್ಟಕ್ಕೂ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಹೇಳಿ ಪ್ರಿಯರೇ. ಒಂದು ಕಡೆ ನೋಡಿದ್ರೆ ತಂದೆ ತಾಯಿ ಏನಂತಿದ್ದಾರೆ? ದೇವರ ಹತ್ರ ಹೋಗಬೇಡ ಅಂತಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ದೇವರು ಏನಂತಿದ್ದಾರೆ ಗೊತ್ತಾ? ನಿನ್ನ ತಂದೆ ತಾಯಿಯನ್ನು ಪೋಷಿಸು, ಸನ್ಮಾನಿಸು, ನಿನ್ನ ದೀರ್ಘಕಾಲ ಬದುಕ್ತೀಯಾ ಅಂತಿದ್ದಾರೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತಾ? ಒಂದು ಕಡೆ ತಂದೆ ತಾಯಿ ಏನಂತಿದ್ದಾರೆ? ಕೆಲವರು, ನಾನು ಎಲ್ಲರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತಿಲ್ಲ, ಕೆಲವರಿಗೆ ಮಾತ್ರ. ಓಕೆ. ಒಂದು ಕಡೆ ತಂದೆ ತಾಯಿ ಏನಂತಿದ್ದಾರೆ? ನೀನು ದೇವ್ರ ಹತ್ರ ಹೋಗಬೇಡ, ಪ್ರಾರ್ಥನೆ ಮಾಡಬೇಡ. ಇನ್ನೊಂದು ಕಡೆ ದೇವ್ರು ಏನಂತಿದ್ದಾರೆ? ಹೇಳಿ, ದೇವ್ರು ಏನಂತಿದ್ದಾರೆ? ನಿನ್ನ ತಂದೆ ತಾಯಿಯನ್ನು ನೀನು ಸನ್ಮಾನಿಸು. ನಿನ್ನ ತಂದೆ ತಾಯಿಯನ್ನು ನೀನು ಸನ್ಮಾನಿಸಿದ್ರೆ, ನೀನು ವಿಧೇಯನಾಗಿದ್ದರೆ ನೀನು ದೀರ್ಘಕಾಲ ಬದುಕ್ತೀಯ. ಒಂದು ಕಡೆ ನೋಡಿದ್ರೆ ನೀನು ದೇವ್ರ ಹತ್ರ ಹೋಗಬೇಡ ಅಂತಿದ್ದಾರೆ, ಇನ್ನೊಂದು ಕಡೆ ನೋಡಿದ್ರೆ ನಿನ್ನ ತಂದೆ ತಾಯಿಯನ್ನು ನೀನು ಸನ್ಮಾನಿಸು ಅಂತಿದ್ದಾರೆ. ಯಾರ ಮಾತನ್ನು ಕೇಳಬೇಕು? ಯಾರ ಮಾತಿಗೆ ವಿಧೇಯರಾಗಿರಬೇಕು? ತಂದೆ ತಾಯಿಯನ್ನು ಸನ್ಮಾನಿಸು ಅಂತ ಹೇಳಿದಂತಹ ದೇವರ ಮಾತಿಗ, ಅಥವಾ ದೇವ್ರ ಹತ್ರನೇ ಹೋಗಬೇಡ ಅಂತ ಹೇಳಿದಂತಹ ತಂದೆ ತಾಯಿಯರಿಗ? ಹೌದಲ್ವಾ? ನಮ್ಗೆ ಇವಾಗ ಇದರ ಸಾರಾಂಶ ಅರ್ಥ ಆಗ್ತಿದೆ ಅಲ್ವಾ? ಇನ್ನು ಸ್ವಲ್ಪ ಮುಂದೆ ಹೋಗಿ ಆಲೋಚನೆ ಮಾಡಿ ನೋಡೋಣ ಇನ್ನೂ ಏನೇನಿದೆ.
ಇದೊಂದೇ ವಿಚಾರದಲ್ಲ, ಇನ್ನೂ ಕೆಲವು ವಿಚಾರಗಳಿದೆ. ಯಾವಾಗ ದೇವರು ಕೊಟ್ಟಂಥ ಆಜ್ಞೆಯನ್ನೇ ಮೀರಿರುವಂತಹ ಸಂದರ್ಭಗಳಿದೆ. ಹೇರೋದನ್ನು ಗೊತ್ತಲ್ವ ನಮಗೆ? ಹೇರೋದನ್ನು ಗೊತ್ತಲ್ವ? ಆ ಜ್ಞಾನಿಗಳು ಬಂದು ಹೇರೋದನ ಹತ್ರ ಕೇಳ್ತಾರೆ, ಯೂದರಿಗೆ ಅರಸನಾಗಿರುವಂಥವ್ರು ಎಲ್ಲಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಹೇರೋದನ್ನು ಅವರು ಬಂಧು ಬಳಗ ಎಲ್ಲ ಕೂತ್ಕೊಂಡು ಓಪನ್ ಮಾಡಿ ನೋಡ್ತಾರೆ ಅವ್ರ ಹತ್ರ ಇರುವಂಥ ಶಾಸ್ತ್ರ ಗ್ರಂಥಗಳೆಲ್ಲ. ಎಲ್ಲಿದ್ದಾರೆ ಅಂತ ಎಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ, ಬೆತ್ಲೆಹೇಮಲ್ಲಿ ಅಂತ ಗೊತ್ತಾಗುತ್ತೆ. ಅದಾದ ನಂತರ ಅದನ್ನು ಹೇಳಿ ಮತ್ತೆ ಹೇರೋದನ್ನು ಒಂದು ಸುಳ್ಳನ್ನು ಹೇಳ್ತಾರೆ ಅವ್ರ ಹತ್ರ. ಏನು ಆ ಸುಳ್ಳೇನು? ನೀವು ಯೇಸುಕ್ರಿಸ್ತರನ್ನು ನೋಡ್ಲಿಕ್ಕೆ ಹೋಗ್ತಿದ್ದೀರಲ್ವ, ಮಗುವಾಗಿದೆ ಅಲ್ವ, ಯೇಸುಕ್ರಿಸ್ತರನ್ನು ನೋಡ್ಲಿಕ್ಕೆ ಹೋಗ್ತಿದ್ದೀರಲ್ವ, ನೀವು ನೋಡಿ, ನೀವು ಮಾಡಬೇಕಾಗಿರುವಂಥ ಸನ್ಮಾನ ಎಲ್ಲ ಮಾಡಿ ಮತ್ತೆ ವಾಪಸ್ ಬನ್ನಿ. ನನ್ನ ಹತ್ರ ಏನು ಹೇಳಬೇಕು, ನೀವು ಅವ್ರ ಅಡ್ರೆಸ್ಸನ್ನು ನನಗೆ ಕೊಡಿ. ನಾನೇನು ಮಾಡ್ತೀನಿ, ಆ ಅಡ್ರೆಸ್ ಇಟ್ಕೊಂಡು ಹೋಗಿ ನೀವು ಯಾವ ಥರ ಸನ್ಮಾನ ಮಾಡಿದ್ನೋ ನಾನು ಅದೇ ಥರ ಸನ್ಮಾನ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದಾ? ಇದನ್ನು ಹೇಳ್ತಾರೆ. ಇವಾಗ ಏನು ಮಾಡಿರ್ಬೋದು, ಅವ್ರ ರಾಜನ ಮುಂದೆ ಇರುವಂಥವರೆಲ್ಲ ಏನು ಮಾಡಿರ್ಬೋದು, ಇದಕ್ಕೆ ತಲೆ ಆಡಿಸಿರ್ತಾರೆ. ಹೌದಾ ಇಲ್ವಾ? ಹಾಗೆ ಮಾಡ್ತೀವಿ ಪ್ರಭುಗಳೇ ಅಂದಿರ್ತಾರೆ. ಹೌದಾ ಇಲ್ವಾ? ಹೌದಾ ಅಂದಿದ್ದಾರೆ. ಈಗ ಇವ್ರು ಹೋಗ್ತಾರೆ ಯೇಸುಕ್ರಿಸ್ತರ ಹತ್ರ, ನೋಡ್ತಾರೆ ಯೇಸುಕ್ರಿಸ್ತರನ್ನು, ಆರಾಧನೆ ಮಾಡ್ತಾರೆ, ಎಲ್ಲ ಮುಗಿಯುತ್ತೆ. ಆಮೇಲೆ ಏನು ಮಾಡ್ತಾರೆ, ಒಂದು ಸರಿ ಸತ್ಯವೇದದಿಂದನೇ ಓದೋಣ, ಅದು ನಮಗೆ ಗೊತ್ತಿದ್ರೂ ಸಹ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನ. ಆಗ ಹೇರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳುಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಏನಂತ ಹೇಳಿದರು? ಆ ಕೂಸು ಸಿಕ್ಕಿದ ಮೇಲೆ ನೀವು ನನಗೆ ಅದರ ಅಡ್ರೆಸ್ಸನ್ನು ಕೊಡಿ, ನಾನು ಹೋಗಿ ಸನ್ಮಾನ ಘನಕಾರ್ಯಗಳನ್ನು ಮಾಡ್ತೀನಿ. ಆದರೆ ಹೇರೋದನ ಮನಸ್ಸಲ್ಲಿದ್ದೇನು, ಈ ಮಗುನ ಇವಾಗಲೇ ರಾಜ ಅರಸ ಅಂತ ಏನೇನೋ ಅಂತಾರೆ ಇವರು, ಆದಷ್ಟು ಬೇಗ ಈ ಮಗುವಿನ ಪ್ರಾಣವನ್ನು ತೆಗೆದುಬಿಡಬೇಕು, ಇಲ್ಲ ನಮ್ಮ ವಂಶದವರ ಕುತ್ತಿಗೆಗೆ ಬರುತ್ತೆ. ಹೌದಾ? ಅದು ಹೇರೋದನ ಮನಸ್ಸಲ್ಲಿರುವಂತಹದ್ದು. ಈಗ ದೇವರು ಮಾತಾಡ್ತಾರಲ್ವ ಜೋಯಿಸರ ಹತ್ರ. 12ನೇ ವಚನ ಓದೋಣ. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೇರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟಿದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ಮತ್ತೊಂದು ದಾರಿಯಿಂದ ಅವರ ದೇಶಕ್ಕೆ ಹೊರಟು ಹೋದರು. ಆದರೆ ಮತ್ತೆ ಬಂದಿಲ್ಲವ ಇವರು ಹೇರೋದನ ಹತ್ರ? ಹೇರೋದನ್ನು ಹೇಳಬೇಕಾದ್ರೆ ಏನು ಮಾಡಿದ್ರಿ ಇವರು? ನೀವು ಅಡ್ರೆಸ್ ನನಗೆ ಕೊಡಬೇಕು ಬಂದು ಅಂತ ಹೇಳಬೇಕಾದ್ರೆ ಏನಂದ್ರೆ ಇವರು ಹೂ ಅಂದ್ರೆ ಇಲ್ವಾ? ಹೂ ಅಂದ್ರೆ ಇವಾಗ ನಾವು ಬರ್ತೀವಿ ಪ್ರಭು, ನಿಮಗೆ ಅಡ್ರೆಸ್ ಕೊಡ್ತೀವಿ ಅಂದ್ಬಿಟ್ಟು ಕೊಡದೆ ಹೊರಟೋದ್ರೆ ಅದೇನದು? ಮೋಸನ ಸುಳ್ಳ? ಸುಳ್ಳು ಮೋಸ ಎರಡೂ. ಬರ್ತೀವಿ ಅಂದರೂ ಬರಲಿಲ್ಲ, ಇದು ಸುಳ್ಳು. ಬರ್ತೀವಿ ಅಂತ ನಂಬಿಸಿ ಬಂದಿಲ್ಲ, ಅದು ಮೋಸ. ಹೌದಾ? ಈಗ ಇವ್ರು ಮಾಡಿರುವಂಥದ್ದು ಸರಿನಾ ತಪ್ಪ ನನಗೆ ಹೇಳಿ? ಇವ್ರು ಮಾಡಿರುವಂತಹದ್ದು ಮೋಸ ಮಾಡಬಾರ್ದು ಅನ್ನುವಂಥದ್ದು ಯಾರ ಆಜ್ಞೆ? ದೇವರ ಆಜ್ಞೆ. ಸುಳ್ಳು ಹೇಳಬಾರ್ದು ಅನ್ನುವಂಥದ್ದು ಯಾರ ಆಜ್ಞೆ? ದೇವರ ಆಜ್ಞೆ. ಎರಡೂ ಆಜ್ಞೆಗಳನ್ನು ಮೀರಿದ್ರ? ಹಾಂ, ಮೀರಿದ್ರು. ಮೀರಿರುವಂತಹದ್ದನ್ನು ದೇವರು ಪಾಪ ಅಂತ ಕನ್ಸಿಡರ್ ಮಾಡ್ತಾರಾ ಅಥವಾ ಸರಿ ಅಂತ ಕನ್ಸಿಡರ್ ಮಾಡ್ತಾರಾ? ಸರಿ ಅಂತ ಕನ್ಸಿಡರ್ ಮಾಡ್ತಾರಾ? ಯಾಕೆ ಅಂತ ಹೇಳಿ, ಇಲ್ಲಿ ದೇವರು ಒಂದು ಮಾತು ಹೇಳಿದರು ಇವರಿಗೆ, ನೀವು ಹೇರೋದನ ಹತ್ರ ಮತ್ತೆ ರಿಟರ್ನ್ ಹೋಗಬಾರದು ಅಂತ ಹೇಳಿದರು. ಹೇರೋದನ್ನು ನನ್ನ ಹತ್ರ ನೀವು ಮತ್ತೆ ರಿಟರ್ನ್ ಬರಬೇಕು ಅಂತ ಹೇಳಿದರು. ಎರಡಕ್ಕೂ ವ್ಯತ್ಯಾಸ ಇದೆಯಲ್ವಾ? ದೇವರು ಹೋಗಬೇಡ ಹೇರೋದನ ಹತ್ರ, ಇವರು ನನ್ನ ಹತ್ರ ನೀನು ಬರಬೇಕು ಅಂತ. ಹೌದಾ? ಇದನ್ನು ನೋಡಬೇಕಾದ್ರೆ ನಮಗೇನಾದರೂ ಅರ್ಥ ಆಗ್ತಿದೆಯಾ? ಆ ವಾಕ್ಯದಲ್ಲಿರುವಂಥ ಸಾರಾಂಶ ಏನಾದರೂ ಅರ್ಥ ಆಗ್ತಿದೆಯಾ? ಇಷ್ಟು ದಿನ ಅರ್ಥ ಆಗಿರುವುದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಾಗಿ ಏನಾದರೂ ಅರ್ಥ ಆಗ್ತಿದೆ. 2 ಸಂದರ್ಭಗಳನ್ನು ನೋಡಿದ್ದೀವಿ. ಒಂದು ಯೇಸುಕ್ರಿಸ್ತರ ಸಂದರ್ಭ, ಒಂದು ಕಡೆ ನೋಡಿದ್ರೆ ತಾಯಿ ಬೇರೆ ಹೇಳ್ತಿದ್ರು, ಇನ್ನೊಂದು ಕಡೆ ನೋಡಿದ್ರೆ ದೇವರು ಬೇರೆ ಹೇಳ್ತಿದ್ರು. ಇಲ್ಲಿ 2ನೇ ಸಂದರ್ಭ ಇದು. ಒಂದು ಕಡೆ ನೋಡಿದ್ರೆ ರಾಜ ಬೇರೆ ಹೇಳ್ತಿದ್ದಾನೆ, ಹೇರೋದನು ನೀವು ಆ ಕೂಸು ಸಿಕ್ಕಿದ ನಂತರ ಅಡ್ರೆಸ್ ನನಗೆ ತಂದು ಕೊಡಬೇಕು ಅಂದರು. ಇವ್ರು ಅಡ್ರೆಸ್ಸು ಕೊಡದೆ ಏನು ಕೊಡದೆ ದೇವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡಿಬಿಟ್ರು ಅಷ್ಟೇ. ಒಂದು ಕಡೆ ಮೋಸ ಮಾಡಿದ್ರು, ಇನ್ನೊಂದು ಕಡೆ ಸುಳ್ಳು ಹೇಳಿದ್ರು. ನಮ್ಮ ಲೆಕ್ಕದಲ್ಲಿ ನಾವು ನೋಡಿದ್ರೆ, ಮನುಷ್ಯರ ಆಲೋಚನೆ ಪ್ರಕಾರ ನೋಡಿದ್ರೆ ಇವ್ರು ಮಾಡಿರುವಂತಹದ್ದು ಮೋಸ, ಇವ್ರು ಹೇಳಿರುವಂತಹದ್ದು ಸುಳ್ಳು. ಆದರೆ ದೇವರ ಆಜ್ಞೆ ಮಾತ್ರ ಈಡೇರಿಸಿದ್ದಾರೆ. ಯಾಕೆಂದರೆ ಇನ್ನೊಂದು ಆಜ್ಞೆ ಕೊಟ್ಟರಲ್ವ ದೇವರು, ಆ ಆಜ್ಞೆಯನ್ನು ಈಡೇರಿಸಿದ್ದಾರೆ. ಇದನ್ನು ಪಾಪ ಅಂತ ಕನ್ಸಿಡರ್ ಮಾಡ್ತಾರಾ ದೇವರು? ಹೇರೋದನಿಗೆ ಮೋಸ ಮಾಡಿದ್ದು, ಹೇರೋದನಿಗೆ ಸುಳ್ಳು ಹೇಳಿದ್ದನ್ನು ಪಾಪ ಅಂತ ಕನ್ಸಿಡರ್ ಮಾಡ್ತಾರಾ ದೇವರು? ನಮಗೆ ಅರ್ಥ ಆಗ್ತಿದೆಯಾ? ವಾಕ್ಯದ ಸಾರಾಂಶ ಅರ್ಥ ಆಗ್ತಿದೆಯಾ? ನಮ್ಮ ಜೀವನದಲ್ಲಿ ಇದೇ ಥರ ಪರಿಸ್ಥಿತಿಗಳು ಬಂದಾಗ ಸಾಕಷ್ಟು ಬರುತ್ತೆ ಪ್ರಿಯರೇ. ಒಂದು ಕಡೆ ದೇವರ ಆಜ್ಞೆ ಇರುತ್ತೆ, ಇನ್ನೊಂದು ಕಡೆ ಇನ್ನೊಂದಿರುತ್ತೆ. ಆ ದೇವರ ಆಜ್ಞೆಯನ್ನು ಮೀರ್ಬೋದಾ? ದೇವರಿಗೋಸ್ಕರ ಮೀರಬೇಕಾಗಿರುವಂಥ ಸಂದರ್ಭಗಳು ಬರುತ್ತೆ ನಮ್ಮ ಜೀವನದಲ್ಲಿ. ದೇವರು ಕೊಟ್ಟಂಥ ಆಜ್ಞೆನ ದೇವರಿಗೋಸ್ಕರನೇ ಮೀರಬೇಕಾಗಿರುವಂಥ ಸಂದರ್ಭಗಳು ಬರುತ್ತೆ. ಅವಾಗ ಹೇಗೆ ಡೆಸಿಷನ್ ತೊಗೋಬೇಕು ಅಂದರೆ ಹೀಗೆ ಡೆಸಿಷನ್ ತೊಗೋಬೇಕು. ಸತ್ಯವೇದದಲ್ಲಿ ಇವರೆಲ್ಲ ಹೇಗೆ ಡೆಸಿಷನ್ ತೊಗೊಂಡ್ರು ಹಾಗೆ ಡೆಸಿಷನ್ ತೊಗೊಳ್ತೀವ. ಈ ಸಂದೇಶ ನಮಗೆ ನಿಜವಾಗ್ಲೂ ಅರ್ಥ ಆಗಿದ್ದರೆ, ಇದರ ಸಾರಾಂಶ ಅರ್ಥ ಆಗಿದ್ದರೆ ಅದೇ ಥರ ನಾವು ಸಹ ನಿರ್ಣಯಗಳನ್ನು ತೊಗೊಳ್ತೀವಿ. ಇಲ್ಲಾಂದರೆ ಚಿಕ್ಕ ಮಕ್ಕಳ ಥರ, ಇಲ್ಲ ನಮ್ಮ ಮಮ್ಮಿ ಬೇಡ ಅಂದರು, ಹೌದಾ, ಇಲ್ಲ ನನಗೆ ಈ ಥರ ಆಯಿತು ಅಂತ ಅಂದ್ಕೊಂಡು ದೇವರನ್ನು ಬಿಟ್ಟರೂ ಪರವಾಗಿಲ್ಲ, ನಾವು ಸಂಬಂಧಿಕರನ್ನು ಬಿಡೋದಿಲ್ಲ, ದೇವರನ್ನು ಬಿಟ್ಟರೂ ಪರವಾಗಿಲ್ಲ, ಬಂಧು ಬಳಗವನ್ನು ಬಿಡೋದಿಲ್ಲ, ಫ್ಯಾಮ್ಲಿಯನ್ನು ಬಿಡೋದಿಲ್ಲ ಅಂತ ಒಂದು ಗೋಡೆಯನ್ನು ಕಟ್ಕೊಂಡು ಇದ್ಬಿಡ್ತೀವಿ ದೇವರಿಗೆ ದೂರವಾಗಿ.
ಅದಕ್ಕೆ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಮೇಲಿಡುವುದಕ್ಕಿಂತ ಮಮತೆಯನ್ನು ನೀವು ಪ್ರಪಂಚದಲ್ಲಿ ಯಾರ ಮೇಲೂ ಇಡಬಾರದು. ಇನ್ನೊಂದು ಸಂದರ್ಭ ಇದೆ ಸತ್ಯವೇದದಲ್ಲಿ. ಯಾವುದು ಆ ಸಂದರ್ಭ? ರಾಹಬಳು ಗೊತ್ತಲ್ವ ನಮಗೆ? ರಾಹಬಳು ಗೊತ್ತಾ ನಮಗೆ? ಸ್ತ್ರೀ ಎಲ್ಲಿ ಬರ್ತಾಳೆ, ಎಲ್ಲಿ ಕಾಣಿಸ್ತಾಳೆ ಈ ಸ್ತ್ರೀ ಸತ್ಯವೇದದಲ್ಲಿ ನಮಗೆ? ಯೆಹೋಶುವನ ಗ್ರಂಥದಲ್ಲಿ. ಯೆಹೋಶುವನು ಯೆರಿಕೋ ಪಟ್ಟಣವನ್ನು ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ ಬಂದಿರ್ತಾರೆ, ಹೌದಲ್ವಾ? ಇವರು ಬಂದಿರಬೇಕಾದ್ರೆ ಈ ಯೆರಿಕೋ ರಾಜರಿಗೆ ಇದೆಲ್ಲ ಗೊತ್ತಾಗಿ ಯೆಹೋಶುವನನ್ನು ಹಿಡಿದು ಇಸ್ರಾಯೇಲ್ಯರನ್ನು ಹಿಡ್ಕೊಳ್ಲಿಕ್ಕೆ, ಅಂದರೆ ಈ ಪಟ್ಟಣವನ್ನು, ಇದು ಯೆರಿಕೋ ಪಟ್ಟಣ ಅಂತ ಅಂದ್ಕೊಳ್ಳಿ, ಈ ಪಟ್ಟಣವನ್ನು ನೋಡ್ಕೊಂಡು ಹೋಗಲಿಕ್ಕೆ ಯೆಹೋಶುವ ಇವರೆಲ್ಲ ಬಂದಿದ್ದಾರೆ, ಇಸ್ರಾಯೇಲಿಯರಲ್ಲಿ ಕೆಲವರು. ಓಕೆ, ಈಗ ರಾಜನಿಗೆ ಆ ಸಂದರ್ಭ ಗೊತ್ತಾಗಿ ರಾಜ ಒಂದು ಆಜ್ಞೆಯನ್ನು ಪಾಸ್ ಮಾಡ್ತಾರೆ. ಏನಂತ? ನಮ್ಮ ಊರಿಗೆ ಬಂದಿದ್ದಾರಲ್ವ, ಯೆರಿಕೋ ಪಟ್ಟಣಕ್ಕೆ ಬಂದಿದ್ದಾರಲ್ವ, ನೋಡ್ಕೊಂಡು ಹೋಗಲಿಕ್ಕೆ, ಇದಕ್ಕೆ ಮುತ್ತಿಗೆ ಹಾಕುವಂಥದ್ದು ಹೆಂಗೆ ಅಂತ ಪ್ಲ್ಯಾನ್ ಮಾಡ್ಲಿಕ್ಕೆ ಬಂದಿದ್ದಾರಲ್ವ, ನಮ್ಮ ಪಟ್ಟಣಕ್ಕೆ ಬಂದಿದ್ದಾರಲ್ವ, ಇಲ್ಲಿ ಬಂದಿರುವಂಥವ್ರನ್ನ ಏನು ಮಾಡಬೇಕು? ಹಿಡಿದು ಬಂಧಿಸಬೇಕು ಅನ್ನುವಂತಹ ರಾಜಾಜ್ಞೆ ಹೊರಡುತ್ತೆ. ಆ ರಾಜಾಜ್ಞೆ ಹೊರಡಿದಾಗ ರಾಹೇಬಳು ಏನು ಮಾಡ್ತಾರೆ ಅಂತ ಹೇಳಿ ಒಂದು ಸಾರಿ ನೋಡೋಣ. ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ. ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ. ನೂನನ ಮಗನಾದ ಯೆಹೋಶುವನು ಕಾನಾನ್ ದೇಶವನ್ನು ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಶಿಟ್ಟಿಮಿನಿಂದ 2 ಗೂಢಚಾರರನ್ನು ಕಳುಹಿಸಿದನು. ಅವರು ಹೊರಟು ಹೋಗಿ ರಾಹೇಬಳೆಂಬ ಸೂಳೆಯ ಮನೆಯಲ್ಲಿ ಇಳುಕೊಂಡರು. ಆಗ ಜನರು ಯೆರಿಕೋವಿನ ಅರಸನಿಗೆ, ಇಗೋ, ಈ ರಾತ್ರಿ ಇಸ್ರಾಯೇಲ್ಯರ ಕಡೆಯವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು. ಯೆರಿಕೋವಿನ ಅರಸನು ರಾಹೇಬಳಿಗೆ, ನಿನ್ನ ಮನೆಯಲ್ಲಿ ಇಳುಕೊಂಡಿರುವ ಮನುಷ್ಯರನ್ನು ತಂದೊಪ್ಪಿಸು, ಅವರು ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳಿ ಕಳುಹಿಸಿದನು. ಓಕೆ, ಹಾಗಾದರೆ 2 ಗೂಢಚಾರರು ಬಂದಿದ್ದಾರಂತೆ ಯೆಹೋಶುವನ ಆಜ್ಞೆಯ ಮೇರೆಗೆ. ಆ ಗೂಢಚಾರರನ್ನು ರಾಹೇಬಳು ಎಲ್ಲಿ ಇಟ್ಕೊಂಡಿದ್ದಾಳೆ, ಎಲ್ಲಿ ಬಚ್ಚಿಟ್ಟಿದ್ದಾಳೆ? ಅರಸನಿಗೆ ಗೊತ್ತಾಗ್ದಂಗೆ ಎಲ್ಲಿ ಬಚ್ಚಿಟ್ಟಿದ್ದಾಳೆ? ತನ್ನ ಮನೆಯಲ್ಲಿ. ಮುಂದೆ ಆ ಮಾತು ಸಹ ಇದೆ, ಆ ಮಾತನ್ನು ಒಂದ್ಸರಿ ಓದೋಣ. 4ನೇ ವಚನ. ಆ ಸ್ತ್ರೀಯು ಆ 2 ಅಡಗಿಸಿಟ್ಟು ಕೇಳಿ ಬಂದವರಿಗೆ, ಆ ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ, ಅವರು ಎಲ್ಲಿಯವರೆಂಬುದು ನನಗೆ ಗೊತ್ತಿದ್ದಿಲ್ಲ. ಊರ ಬಾಗಿಲನ್ನು ಮುಚ್ಚುವ ಹೊತ್ತಿನಲ್ಲಿ ಕತ್ತಲೊಳಗೆ ಹೊರಟು ಹೋದರು, ಎಲ್ಲಿಗೆ ಹೋದರೆಂಬುದು ಗೊತ್ತಿಲ್ಲ. ಎಲ್ಲಿದ್ದಾರೆ ಇವರಿಬ್ಬರು? ಎಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ರಾಹೇಬಳು ಇವರಿಬ್ಬರನ್ನು ಉಳಿಸ್ಲಿಕ್ಕೋಸ್ಕರ? ತನ್ನ ಮನೆಯಲ್ಲಿ ಬಚ್ಚಿಟ್ಬಿಟ್ಟಿದ್ದಾಳಂತೆ. 4ನೇ ವಚನದಲ್ಲಿ ಅದನ್ನೇ ಓದಿದ್ವಿ, ಅಡಗಿಸಿಟ್ಟು ಅನ್ನುವಂತಹ ಮಾತಿತ್ತಲ್ಲಿ, ಹೌದಾ? ಮನೆಯಲ್ಲಿ ಬಚ್ಚಿಟ್ಕೊಂಡು ಏನಂತ ಹೇಳ್ತಿದ್ದಾರಂತೆ ಹೊರಗಡೆ? ಏನಂತ ಹೇಳ್ತಿದ್ದಾರೆ? ಅವ್ರು ಎಲ್ಲಿಗೆ ಹೋದ್ರು ನನಗೆ ಗೊತ್ತಿಲ್ಲ, ಬಂದು ಈ ಸಮಯಕ್ಕೆ ಈ ದಿಕ್ಕಲ್ಲಿ ಹೊರಟೋದ್ರು. ಇವಾಗ ನೀವು ಹೇಳಿ, ಇದು ಸುಳ್ಳ? ಹೇಳಿ, ಸುಳ್ಳ ಅಲ್ವಾ? ಮನೆಯಲ್ಲಿ ಯಾರನ್ನಾದರೂ ಬಚ್ಚಿಟ್ಕೊಂಡು ಇಲ್ಲ ಅವರು ಹೊರಗಡೆ ಹೊರಟೋದ್ರು ಅಂತ ಹೇಳುವಂಥದ್ದು ಸುಳ್ಳ ಅಲ್ವಾ? ಸುಳ್ಳೇನಾ? ದೇವರು ಇದನ್ನು ಏನಂತ ಪರಿಗಣಿಸಿದ್ರು? ಈ ತಪ್ಪಿನ ನಿಮಿತ್ತ ಯಾವತ್ತಾದರೂ ರಾಹಬಳಿಗೆ ಶಿಕ್ಷೆ ಕೊಟ್ಟಿರುವಂತಹದ್ದು ಕಾಣಿಸುತ್ತಾ ನಿಮಗೆ? ರಾಹಬಳ ಕುಟುಂಬವನ್ನು ಉಳಿಸ್ತಾರೆ ಗೊತ್ತಾ? ಇಸ್ರಾಯೇಲಿಯರು ಯೆರಿಕೋ ಪಟ್ಟಣದ ಮೇಲೆ ದಂಡೆತ್ತಿದಾಗ ರಾಹಬಳ ಕುಟುಂಬವನ್ನು ದೇವರು ಉಳಿಸ್ತಾರೆ. ಯಾಕೆಂದರೆ ದೇವರ ಪ್ರಜೆಗಳಿಗೆ ಆಶ್ರಯ ಕೊಟ್ಟಲು ರಾಹಬಳು, ದೇವರ ಪ್ರಜೆಗಳ ಪ್ರಾಣವನ್ನು ಉಳಿಸಿದ್ಲು. ಯೆಹೋಶುವನ ಆಜ್ಞೆಯ ಮೇರೆಗೆ ಗೂಢಚಾರರು ಬಂದಿರ್ತಾರಲ್ವ, ಇವರ ಪ್ರಾಣವನ್ನು ಉಳಿಸಿದ್ಲು. ಏನರ್ಥ ಆಯ್ತು ಇದನ್ನು ನೋಡಿದಾಗ ನಮಗೆ? ರಾಹಬಳು ಮಾಡಿರುವಂತಹದ್ದು ಸರಿನಾ ತಪ್ಪ? ಹೇಳಿರುವಂತಹದ್ದು ಮಾತ್ರ ಸುಳ್ಳು ಹೇಳಬಾರ್ದು ಅನ್ನುವಂತಹ ದೇವರ ಆಜ್ಞೆ, ಆ ಆಜ್ಞೆಯನ್ನು ರಾಹಬಳು ಮೀರಿದಾಳೆ. ಅದು ಹೇಗೆ ಕನ್ಸಿಡರ್ ಮಾಡ್ತಾರೆ ದೇವರು? ತಪ್ಪು ಅಂತ ಎಣಿಸ್ತಾರಾ, ಸರಿ ಅಂತ ಎಣಿಸ್ತಾರಾ? ಯಾಕೆಂದರೆ ತುಂಬ ಜನರಿಗೆ ಇನ್ನೊಂದು ಡೌಟ್ ಇರುತ್ತೆ, ಬ್ರದರ್ ನಮ್ಮ ಆಫೀಸಲ್ಲಿ ಸಭೆಗೆ ಹೋಗಬೇಕು ಅಂದರೆ ರಜೆ ಕೊಡೋದಿಲ್ಲ ಬ್ರದರ್. ಇನ್ನು ಎಲ್ಲಿಗೆ ಹೋಗ್ಬೇಕಂದ್ರೆ ರಜೆ ಕೊಡ್ತಾರೆ. ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ವಿ ಅಂತ ಅಂದ್ಕೊಳ್ಳಿ ಮನೆಯಲ್ಲಿ, ಆವಾಗ ರಜೆ ಕೊಡ್ತಾರೆ. ಈ ಸಂದರ್ಭಗಳಿರುತ್ತಾ ನಮ್ಮ ಜೀವನಗಳಲ್ಲೂ? ನಮ್ಮ ಆಫೀಸಲ್ಲಿ ತುಂಬ ಜನರ ಪರಿಸ್ಥಿತಿಗಳಿದು. ನಮ್ಮ ಆಫೀಸಲ್ಲಿ ನಾನು ಚರ್ಚ್ಗೆ ಹೋಗಬೇಕು, ಒಂದು ಪ್ರಾರ್ಥನೆ ಇದೆ, ಸೆಮಿನಾರ್ ಇದೆ ಅಂದರೆ ರಜೆ ಕೊಡೋದಿಲ್ಲ ಬ್ರದರ್. ಎಲ್ಲಿಗೆ ಹೋಗ್ಬೇಕಂದ್ರೆ ರಜೆ ಕೊಡ್ತಾರೆ ನಿಮಗೆ. ಫಂಕ್ಷನ್ ಇದೆ ನಮ್ಮ ಮನೇಲಿ ಅಂತ ಅಂದ್ವಿ ಅಂತ ಅಂದ್ಕೊಳ್ಳಿ, ಎಷ್ಟು ದಿನ ಬೇಕು ಬರೆದು ಕೊಡ್ತಾರೆ ರಜಾವನ್ನು ಅಂತ ಅನ್ನುವಂಥವ್ರು ತುಂಬ ಜನ ಇರ್ತಾರೆ. ಈಗ ನೀವು ಹೇಳಿ, ಏನು ಮಾಡಬೇಕು ಈ ಥರ ಸಂದರ್ಭದಲ್ಲಿ? ದೇವರು ಆಜ್ಞೆ ಕೊಟ್ಟಿದ್ದಾರೆ, ಸತ್ಯನೇ ಹೇಳಬೇಕು, ಸುಳ್ಳನ್ನು ಹೇಳಲೇಬಾರ್ದು ಅಂತ ಅಂದ್ಕೊಂಡು ಸೆಮಿನಾರಿಗೆ ಬರದೇ ಇರಬೇಕಾ ಸಿಕ್ಕಿದ್ದೆ ಚಾನ್ಸ್ ಅಂದ್ಕೊಂಡು, ಅಥವಾ ಅಲ್ಲಿ ನಡಿಬೇಕಾಗಿರುವಂತಹದ್ದನ್ನು ನಡೆಸಿ ದೇವರ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಬೇಕಾ? ಏನು ಮಾಡಬೇಕು ಅಂತ ನೀವು ಹೇಳಿ. ಏನು ಮಾಡಬೇಕು? ಸಭೆಗೆ ಬರ್ತಿರ್ತೀರ, ಯಾರಾದರೂ ಫ್ರೆಂಡ್ ಕಾಲ್ ಮಾಡ್ತಾರೆ, ಬಾ ಟೈಮ್ ಪಾಸ್ ಮಾಡೋಣ, ತುಂಬ ದಿನ ಆಯ್ತಲ್ವ ಸಿಕ್ಕಿ ಅಂತ ಹೇಳಿ ಕರೀತಾರೆ. ಇವಾಗ ನೀವು ಸಭೆಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಸಭೆಗೆ ತಾನೇ ಹೋಗುವಂತಹದ್ದೇ, ವಾರ ಬಾ ಅಂತಾರೆ. ಇಲ್ಲ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ರೆ ಬಿಟ್ಬಿಡ್ತಾರೆ. ನಿಮಗೆ ಇಂಪಾರ್ಟೆಂಟ್ ಕೆಲಸ ಏನೂ ಇಲ್ಲ ಆ ಸಂದರ್ಭದಲ್ಲಿ, ಚರ್ಚಿಗೆ ಬರೋದು ಬಿಟ್ಟರೆ, ಹೌದಾ? ಓಕೆ, ಇವಾಗ ಏನು ಹೇಳಬೇಕು ಫ್ರೆಂಡ್ ಹತ್ರ? ದೇವರು ಸತ್ಯನೇ ಹೇಳು ಅಂತ ಹೇಳ್ಕೊಟ್ಟಿದ್ದಾರೆ, ನಾನು ಸಭೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ, ಅವ್ನು ಸಭೆಗೆ ತಾನೇ ಯಾವಾಗಲೂ ಹೋಗ್ತೀಯ ಬಾ ಅಂತ ಕರೀತಾನೆ, ಹೊರಟೋಗ್ಬಿಡೋಣ ಅಂತ ಹೇಳಿ ಸತ್ಯನೇ ಹೇಳ್ಬಿಟ್ಟು ಅವನ ಜೊತೆ ಹೋಗಬೇಕಾ? ಅಥವಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಚರ್ಚಿಗೆ ಬರಬೇಕಾ? ಏನು ಮಾಡಬೇಕು? ನಾವು ಯಾವತ್ತೂ ಈ ಆ್ಯಂಗಲಲ್ಲಿ ಆಲೋಚನೆ ಮಾಡಿಲ್ಲ ಅಲ್ವಾ ಸತ್ಯವೇದವನ್ನು?
ದೇವರು ಕೊಟ್ಟಿರುವಂಥ ಪರ್ಕ್ಸ್ ಆ್ಯಂಡ್ ಪರ್ಕ್ ವಿಸಿಟ್ಸ್ ಏನು ಅಂತ ಹೇಳಿ ಯಾವತ್ತೂ ನೋಡಿಲ್ಲ ಅಲ್ವಾ? ದೇವರು ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ ತಾನೇ ಒಂದು ಆಜ್ಞೆ ಕೊಟ್ಟಿದ್ದಾರೆ, ಸುಳ್ಳು ಹೇಳಬಾರ್ದು ಅನ್ನುವಂತಹ ದೇವರ ಆಜ್ಞೆ. ಆದರೆ ಹೋಗಿ ವ್ಯರ್ಥ ಕಾರ್ಯದಲ್ಲಿ, ನಾನು ಫ್ರೀ ಇದ್ದೀನಿ ಅಂತ ಹೋಗಿ ವ್ಯರ್ಥ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಮನೇಲಿ ಕೂತ್ಕೊಂಡು ಸತ್ಯವೇದ ಓದ್ಬೋದಲ್ವಾ? ಹೌದಾ? ಯಾರಾದರೂ ಕಾಲ್ ಮಾಡ್ತಾರೆ ನಿಮಗೆ, ಫ್ರೀ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಹ್ಞೂ ಫ್ರೀ ಇದ್ದೀನಿ ಅಂತ ಹೇಳಿದ್ರೆ ಕರೀತಾರೆ. ಏನು ಮಾತಾಡ್ತೀವಲ್ಲಿ? ಮತ್ತಾಯನು ಬರೆದ ಸುವಾರ್ತೆ ಬಗ್ಗೆ, ಲೂಕನು ಬರೆದ ಸುವಾರ್ತೆ ಬಗ್ಗೆ ಮಾತಾಡ್ತೀವ? ಇಲ್ಲ, ಇವ್ರ ಮನೆ ಸ್ಟೋರಿಗಳೇ ಮಾತಾಡ್ಕೊಂಡು ಕೂತ್ಕೊಳ್ಳುವಂತಹದ್ದು. ಅದರ ಬದಲು ಇಂಪಾರ್ಟೆಂಟ್ ಕೆಲಸ ಇದೆ ಅನ್ನುವಂತಹ, ನಿಮಗೆ ಇಂಪಾರ್ಟೆಂಟ್ ಕೆಲಸ ಏನೂ ಇಲ್ಲ, ಆದರೂ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ನೀವು ಸತ್ಯವೇದವನ್ನು ಓದುವಂತಹದ್ದು ಕಂಟಿನ್ಯೂ ಮಾಡಿದ್ರೆ ಏನಾದರೂ ಒಂದಷ್ಟು ತಿಳ್ಕೊತೀವಲ್ವ? ಏನು ಮಾಡಬೇಕು ಈ ಥರ ಸಂದರ್ಭದಲ್ಲಿ? ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ ಹೇಳಿ? ಇವಾಗ ದೇವರ ಆಜ್ಞೆಯನ್ನು ಮೀರಬಾರ್ದು ಅಂತ ಹೇಳಿ, ಸುಳ್ಳನ್ನು ಹೇಳಬಾರ್ದು ದೇವರು ಹೇಳಿದ್ದಾರೆ ಅಂತ ಹೇಳಿ ಹೋಗಲಿ, ನಮ್ಮ ಸುಳ್ಳನ್ನು ಹೇಳೋದೇ ಇಲ್ವಾ ನಮ್ಮ ಜೀವನಗಳಲ್ಲಿ? ಸುಳ್ಳನ್ನು ಹೇಳೋದೇ ಇಲ್ವಾ? ನಮಗೋಸ್ಕರ ನಮ್ಮ ಸುಳ್ಳುಗಳನ್ನು ಹೇಳೋದೇ ಇಲ್ವಾ? ಅದೇ ದೇವರ ಕೆಲಸಕ್ಕೆ ಬಂದರೆ ಮಾತ್ರ ಸುಳ್ಳು ಹೇಳ್ಬೋದಾ? ಸೆಮಿನಾರ್ಗೆ ಬರ್ಲಿಕ್ಕೆ ಸುಳ್ಳು ಹೇಳ್ಬೋದಾ? ಅವ್ರಿಗೆ ಗೊತ್ತು, ಅವ್ರ ಕೆಲಸದವ್ರು ರಜೆ ಕೊಡೋದಿಲ್ಲ, ಚರ್ಚಿಗೆ ಬರಬೇಕು ಅಂದರೆ ರಜೆ ಕೊಡೋದಿಲ್ಲ ಅಂತ ಗೊತ್ತು, ಆದ್ರೂ ಸುಳ್ಳು ಹೇಳ್ಬೋದಾ? ಸುಳ್ಳು ಹೇಳಬಾರ್ದು ಅಂತ ದೇವರು ಹೇಳಿದ್ದಾರೆ, ನಾನು ಸುಳ್ಳು ಹೇಳೋದಿಲ್ಲ. ಅದೇ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಂತ ಅಂದ್ಕೊಳ್ಳಿ, ನಮ್ಮ ಮನೆಗಳಲ್ಲಿ ಯಾವುದಾದ್ರೂ ಫಂಕ್ಷನ್ ಇದೆ ಅಂತ ಅಂದ್ಕೊಳ್ಳಿ, ಆವಾಗ ಎಷ್ಟು ಬೇಕಾದರೂ ಸುಳ್ಳು ಹೇಳ್ತೀವಿ, ಹೌದಾ? ಹೊರಟೋದ್ರು ಬರ್ತಾರೆ, ನಮ್ಮ ಅಜ್ಜಿ ಹೊರಟೋದ್ರು ಬರ್ತಾರೆ, ನಮ್ಮ ತಾತನೂ ಹೊರಟೋದ್ರು ಬರ್ತಾರೆ, ನೋವು ತೊಡಿಲಿಕ್ಕಾಗದೆ. ಅದಕ್ಕೆ 2 ದಿನ ಎಕ್ಸ್ಟ್ರಾ ಲೀವ್ ಬೇಕಂದ್ರೆ ಎಷ್ಟು ಬೇಕಾದರೂ ಸುಳ್ಳು ಹೇಳ್ತೀವಿ ನಮ್ಮ ಕೆಲಸಗಳಿಗೆ. ದೇವ್ರ ಹತ್ರ ಬರಲಿಕ್ಕೆ ಸುಳ್ಳು ಹೇಳ್ಬೋದಾ? ದೇವ್ರ ಆಜ್ಞೆ ಕೊಟ್ಟಿದ್ದಾರಲ್ವಾ? ದೇವರೇ ಪರ್ಮಿಷನ್ ಕೊಟ್ಟಿದ್ದಾರೆ, ಎಲ್ಲ ವಿಚಾರಗಳಿಗೂ ಅಲ್ಲ, ಮತ್ತು ಯಾವ ವಿಚಾರಗಳ ನಿಮಿತ್ತ ಅದನ್ನು ಉಪಯೋಗ ಮಾಡ್ಕೋಬೇಕು ಅನ್ನುವಂತಹದ್ದು ತುಂಬ ದೊಡ್ಡ ಅನಲೈಸ್ ಮಾಡಿದ್ರೆ ಮಾತ್ರ ನಮಗೆ ಅರ್ಥ ಆಗುತ್ತೆ. ನಾವಷ್ಟು ಜ್ಞಾನಿಗಳಾಗಿದ್ದರೆ ನಮಗೆ ಗೊತ್ತಾಗುತ್ತೆ ಏನಂತ, ಈ ವಿಚಾರದಲ್ಲಿ ನಾನು ಇದನ್ನು ಯೂಸ್ ಮಾಡ್ಬೋದಾ? ದೇವರು ಕೊಟ್ಟಿರುವಂತಹ ಪರ್ಕ್ ವಿಸಿಟನ್ನು ಯೂಸ್ ಮಾಡ್ಬೋದಾ? ಯಾಕೆಂದರೆ ರಾಹಾಬಳು ಒಂದು ಸಾರಿ ಸುಳ್ಳು ಹೇಳಿದ್ರು ದೇವರ ಪ್ರಜೆಗಳನ್ನು ಕಾಪಾಡಲಿಕ್ಕೋಸ್ಕರ. ಹೇರೋದನ್ನು ನೀವು ಬಂದು ಅಡ್ರೆಸ್ ಕೊಡಬೇಕು, ಯೇಸು ಕ್ರಿಸ್ತರು ಎಲ್ಲಿ ಹುಟ್ಟಿದಾರೋ ಅಡ್ರೆಸ್ ಕೊಡಬೇಕು ಅಂತ ಹೇಳಿದ್ರು. ಅಲ್ಲಿ ಬಂದಿದ್ದಂತಹ ಜೋಯಿಸರು ಸುಳ್ಳು ಹೇಳಿದ್ರು ಹೇರೋದನಿಗೆ, ಮೋಸ ಮಾಡಿದ್ರು ಹೇರೋದನಿಗೆ. ಮಾಡಿದ್ರ? ಆದರೂ ಅದು ಸುಳ್ಳು, ಅದು ಮೋಸ, ಅದು ಪಾಪ ಅಂತ ದೇವರು ಕನ್ಸಿಡರ್ ಮಾಡಿಲ್ಲ. ಅದಕ್ಕೊಂದು ಕಾರಣ ಇತ್ತು. ದೇವರ ನಿಮಿತ್ತ ಆಜ್ಞೆಯನ್ನು ಮೀರುವಂತಹದ್ದು ಅಂದರೆ ಇದು ನಮ್ಮ ಅಂಶ. ಅದಕ್ಕೆ ದೇವರ ನಿಮಿತ್ತ ಮೀರಬಹುದಾಗಿರುವಂತಹ ಕಟ್ಟಳೆಗಳು. ಕಟ್ಟಳೆಗಳನ್ನು ಮೀರಿದ್ರೆ ಯಾರಿಗೋಸ್ಕರ ಮೀರೋದು? ತಮ್ಮ ಸ್ವಂತಕ್ಕೆ ಮೀರಿಲ್ಲ, ದೇವರಿಗೋಸ್ಕರ ಶುದ್ಧವಾಗಿ ಪೂರ್ತಿಯಾಗಿ ದೇವರಿಗೋಸ್ಕರ. ಅಲ್ಲಿ ಕಾಣಿಸ್ತಿದ್ದಂತಹ ರೀಸನ್, ಇವ್ರು ಯಾವತ್ತೂ ಕಾಣಿಸ್ತಿಲ್ಲ ಆ ರೀಸನಲ್ಲಿ, ಪೂರ್ತಿಯಾಗಿ ದೇವರೇ ಕಾಣಿಸ್ತಿದ್ರು ಆ ರೀಸನಲ್ಲಿ. ದೇವರಿಗೋಸ್ಕರ ಮಾತ್ರ ಮೀರಿದ್ರು. ಅರ್ಥ ಆಗ್ತಿದೆಯಾ ನಮಗೆ? ಇನ್ನೊಂದಷ್ಟು ವಚನಗಳನ್ನು ನೋಡ್ಕೊಂಡು ಬೇಗ ಮುಗಿಸ್ಕೊಳ್ಳೋಣ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 12ನೇ ವಚನ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 12ನೇ ವಚನ. ಏನಂತೆ ಆಜ್ಞೆ ಹೊರಡುತ್ತಿದ್ದೇನಂತೆ? ರಾಜನೇ, ಯಾವನಾದರೂ 30 ದಿನಗಳ ತನಕ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿದರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ನಿಬಂಧನೆಗೆ ರುಜು ಹಾಕಿದೀಯಲ್ಲ ಎಂದು ಕೇಳಲು ರಾಜನು ಹೌದು. ಏನಂತೆ ಆರ್ಡರ್, ಏನಂತೆ ಪಾಸ್ ಆಗಿದ್ದಿತ್ತು? 30 ದಿನಗಳವರೆಗೆ ಯಾರೂ ಸಹ ಏನು ಮಾಡಬಾರ್ದಂತೆ? ಯಾವ ಮನುಷ್ಯನಿಗೂ ದೇವರಿಗೂ ಅಡ್ಡ ಬೀಳಬಾರದು. ಡೈರೆಕ್ಟಾಗಿ ಹೇಳಬೇಕಂದ್ರೆ ಪ್ರಾರ್ಥನೆಯೂ ಸಹ ಮಾಡೋ ಹಂಗಿಲ್ಲ. ಮತ್ತೆ ಓದೋಣ ಅದನ್ನೇ. ಯಾವನಾದರೂ 30 ದಿನಗಳ ತನಕ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ, ವಿಜ್ಞಾಪನೆ ಅನ್ನುವಂತಹದ್ದು ರಾಜ ನಿನ್ನ ಮುಂದೆನೇ ನಡಿಬೇಕು, ಅದು ಇನ್ನೊಬ್ಬ ದೇವರ ಮುಂದೆ, ಮನುಷ್ಯರ ಮುಂದೆ ನಡಿಬಾರದು. ಇದು ಆಜ್ಞೆ. ಓಕೆ, ಅದನ್ನು ಮೀರಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಏನು ಮಾಡ್ತಾರಂತೆ? ಆ ರಾಜಾಜ್ಞೆಯನ್ನು ಮೀರಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಏನು ಮಾಡ್ತಾರಂತೆ? ಸಿಂಹಗಳ ಗವಿಯಲ್ಲಿ ಹಾಕ್ತಾರಂತೆ. ಇವಾಗ ಇದನ್ನು ಅನುಸರಿಸಬೇಕಾಗಿರುವಂತಹ ಧರ್ಮ ಅಲ್ವಾ ಪ್ರಿಯರೇ? ರಾಜಾಜ್ಞೆಯನ್ನು ಅನುಸರಿಸಬೇಕಾಗಿರುವಂಥದ್ದು ಧರ್ಮ, ಹೌದಾ ಅಲ್ವಾ? ದೇವರು ಹೇಳ್ಕೊಟ್ಟಿದ್ದಾರೆ ರಾಜಾಜ್ಞೆಯನ್ನು ಅನುಸರಿಸಬೇಕು, ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು. ಹೊಸ ಒಡಂಬಡಿಕೆಯಲ್ಲಿ ನೀವು ನೋಡ್ತೀರಾ ಅಲ್ವಾ? ಟ್ಯಾಕ್ಸ್ ಕಟ್ತಾರೆ, ಯೇಸು ಕ್ರಿಸ್ತರು ಟ್ಯಾಕ್ಸ್ ಕಟ್ತಾರಾ? ಹಾಂ, ಕಟ್ತಾರೆ. ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂಥದ್ದು ಯಾರ ನಿಯಮ? ಸರ್ಕಾರದ ನಿಯಮ. ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂತಹದ್ದು. ಟ್ಯಾಕ್ಸ್ ಕಟ್ತಾರೆ ಯೇಸು ಕ್ರಿಸ್ತರು? ಹಾಂ, ಟ್ಯಾಕ್ಸ್ ಕಟ್ಟಬೇಕಾ ಅಂತ ಹೇಳಿ ಯೇಸು ಕ್ರಿಸ್ತರನ್ನು ಬಂದು ಕೇಳ್ತಾರೆ. ಅವಾಗ ಏನಂತಾರೆ ಯೇಸು ಕ್ರಿಸ್ತರು? ಕೈಸರನದ್ದು ಕೈಸರನಿಗೆ ಕೊಡಬೇಕು. ಅದಕ್ಕೆ ಅರ್ಥ ಏನು? ಕಟ್ಟಬೇಕು ನೀವು ಟ್ಯಾಕ್ಸ್. ಯಾಕೆಂದರೆ ಗವರ್ನಮೆಂಟ್ ನಿಮಗೆ ಲೈಟ್ಗಳನ್ನು, ರೋಡ್ಗಳನ್ನು, ಆ ಕಾಲದಲ್ಲಿ ಲೈಟ್ ಇರಲಿಲ್ಲ, ದೀಪಗಳನ್ನು, ರಸ್ತೆಗಳನ್ನು, ಇದು ಅದು ನಿಮಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನೆಲ್ಲ ಕೊಡ್ತಿದೆಯಲ್ವ? ಹಾಂ, ಹಾಗಾದರೆ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು ಅಂತ ದೇವರೇ ಹೇಳಿದ್ದಾರೆ. ಆದರೆ ಇಲ್ಲಿ ಏನು ನಡೀತಿದೆ? ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದು ರಾಜಾಜ್ಞೆ. ಊರಲ್ಲಿ ಯಾರೂ ಸಹ ಪ್ರಾರ್ಥನೆ ಮಾಡೋ ಹಾಗೆ ಇಲ್ಲ 30 ದಿನಗಳವರೆಗೆ. ಆದರೆ ದಾನಿಯೇಲನು ಇನ್ನೊಂದು ಕಡೆ ಎಲ್ಲ ಏನು ಮಾಡ್ತಿದ್ದಾರಂತೆ ಕೂತ್ಕೊಂಡು? ಕೆಳಗಡೆ ಓದೋಣ ಹಾಗೆ. 12ನೇ ವಚನ ಆದ ನಂತರ
ಆ ದಾನಿಯೇಲನು ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರದ ನಿಬಂಧನೆಯನ್ನಾಗಲಿ ಲಕ್ಷ್ಯಕ್ಕೆ ತಾರದೆ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಎಂದು ಅರಿಕೆ ಮಾಡಿದರು. ಈ ದಾನಿಯೇಲನು ಗೊತ್ತಾ ಇಲ್ವಾ ಆಜ್ಞೆ, ರಾಜಾಜ್ಞೆ ಹೊರಡಿರುವಂತಹದ್ದು ಗೊತ್ತಾ ಇಲ್ವಾ? ಯಾರೂ ಪ್ರೇಯರ್ ಮಾಡೋ ಹಂಗಿಲ್ಲ ಅನ್ನುವಂಥದ್ದು ಗೊತ್ತಾ? ಗೊತ್ತು. ಅದು ಗೊತ್ತಿದ್ದರೂ ದಾನಿಯೇಲನು ಮಾತ್ರ ಏನು ಮಾಡ್ತಿದ್ದಾರಂತೆ? ರಾಜಾಜ್ಞೆಗೆ ಜೈ ಅಂದ್ರೆ ಏನಂದರು? ಇದು ಮೀರಬಹುದಾಗಿರುವಂತಹ ರಾಜಾಜ್ಞೆ ಅಂತ 1 ಸರಿ ಅಲ್ಲ 2 ಸರಿ ಅಲ್ಲ 3 ಸರಿ ಪ್ರಾರ್ಥನೆ ಮಾಡ್ತಿದ್ರಂತೆ ಪ್ರತಿದಿನ. ಇದರಿಂದ ನಮಗೇನು ಅರ್ಥ ಆಗ್ತದೆ? ಇದರಿಂದ ಏನು ಅರ್ಥ ಆಗ್ತದೆ? ಕಟ್ಟಳೆ, ರಾಜಾಜ್ಞೆಗಳನ್ನು ಪಾಲಿಸಬೇಕು ಅನ್ನುವಂತಹದ್ದು ಒಂದು ಕಟ್ಟಳೆ. ಅದು ಮನುಷ್ಯರಿಂದ ಸ್ಥಾಪಿತವಾಗಿರುವಂತಹ ಕಟ್ಟಳೆನೇ. ಅದನ್ನು ದೇವರು ಸಹ ಸ್ಥಿರಪಡಿಸಿದ್ದಾರೆ. ಹೌದು, ನೀವು ರಾಜಾಜ್ಞೆಯನ್ನು ಪಾಲಿಸಬೇಕು ಅಂತ ಸತ್ಯವೇದದಲ್ಲೂ ಹೇಳಿದ್ದಾರೆ ಸಾಕಷ್ಟು ಕಡೆ. ಆ ಕಟ್ಟಳೆಯನ್ನು ಮೀರ್ತಿದ್ದಾರೆ ದಾನಿಯೇಲನಿಲ್ಲಿ. ರಾಜಾಜ್ಞೆಯನ್ನು ಮೀರ್ತಿದ್ದಾರೆ. ಪ್ರಾರ್ಥನೆ ಮಾಡಬಾರ್ದು ಅನ್ನುವಂತಹ ರಾಜಾಜ್ಞೆ ಇಲ್ಲಿ ಈ ಸಂದರ್ಭದಲ್ಲಿ ದಾನಿಯೇಲನು ಏನು ಮಾಡ್ತಿದ್ದಾರೆ? ಆ ಆಜ್ಞೆಗೆ ತಲೆನೇ ಕೆಡಿಸ್ಕೊಳ್ತೇವೆ 3 ಸಾರಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಇದರಿಂದ ಏನು ಅರ್ಥ ಆಯಿತು ನಮಗೆ? ಮೀರಬಹುದಾಗಿರುವಂಥ ಸಂದರ್ಭಗಳಿದೆಯಾ? ಇದೆ. ಮೀರಬಹುದಾಗಿರುವಂಥ ಸನ್ನಿವೇಶಗಳಿದೆಯಾ? ಇದೆ. ಇಲ್ಲ ರಾಜಾಜ್ಞೆ ಹೊರಡಿಸಿದ್ದಾರೆ, ನಾವು ಪ್ರಾರ್ಥನೆನೇ ಮಾಡಬಾರ್ದು ಅಂತ ಹೇಳಿ ಕೂತ್ಕೊಂಡ್ರು ಅಂತ ಅಂದ್ಕೊಳ್ಳಿ. ಪ್ರಾರ್ಥನೆನೇ ಮಾಡದೆ ಎಲ್ಲ ಬಿಟ್ಟು ಕೂತ್ಕೊಂಡ್ರು ಅಂತ ಅಂದ್ಕೊಳ್ಳಿ. ಅದು ಸರಿನಾ ಹೋಗಲಿ? ಅಲ್ಲ. ಪ್ರಾರ್ಥನೆನೇ ಮಾಡಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ ನಮಗೆ ದೇವ್ರು ಏನಾದರೂ ತಿಳಿಸ್ಬೇಕು ಅಂತ ಹೇಳಿ? ದಾನಿಯೇಲನ ಕಾಲದಲ್ಲಿ ಇವ್ರಿಗೆ ಏನಾದರೂ ತಿಳಿಸ್ಬೇಕು ಅಂದ್ಕೊಂಡ್ರೆ ಅಥವಾ ಇವ್ರೇನಾದರೂ ದೇವ್ರ ಹತ್ರ ಹೇಳಬೇಕು ಅಂದ್ಕೊಂಡ್ರೆ ಹೆಂಗೆ ಗೊತ್ತಾಗುತ್ತೆ ಹೇಳಿ? ರಾಜನೇ ಜೈ ಅಂತ ಹೇಳಿ ಕೂತ್ಕೊಂಡ್ರೆ, ರಾಜಾಜ್ಞೆಗೆ ಜೈ ಅಂತ ಹೇಳಿ ಕೂತ್ಕೊಂಡಿದ್ರೆ ಪ್ರಾರ್ಥನೆ ಮಾಡದೆ ಆಗ್ತಿತ್ತಾ? ಹಂಗೆ ಮಾಡಿಲ್ಲ ದಾನಿಯೇಲನು. ಫಸ್ಟ್ ದೇವರು, ಆಮೇಲೆ ಮಿಕ್ಕಿದ್ದೆಲ್ಲ. ಅದೇ ದಾನಿಯೇಲನ ಗ್ರಂಥದಲ್ಲಿ ಇನ್ನೊಂದು ಸಂದರ್ಭವನ್ನು ಓದ್ತೀವಲ್ವ, 3ನೇ ಅಧ್ಯಾಯ 10ನೇ ವಚನ. ನಮಗೆ ಗೊತ್ತು, ಓದುವಂಥ ಅವಶ್ಯಕತೆ ಇಲ್ಲ. ಇಲ್ಲೇನು 3ನೇ ಅಧ್ಯಾಯ 10ನೇ ವಚನದಲ್ಲೆಲ್ಲ ಏನು ಆಜ್ಞೆ ಏನು? ನೆಬೂಕದ್ನೆಚ್ಚರನು ತನ್ನ ಪ್ರತಿಮೆಯನ್ನು ಮಾಡಿ ಆ ಪ್ರತಿಮೆಗೆ ಎಲ್ಲರೂ ಸಹ ಬಂದು ಅಡ್ಡ ಬೀಳಬೇಕು. ಅಡ್ಡ ಬೀಳದೆ ಹೋದರೆ ಏನಾಗುತ್ತೆ? ಅಡ್ಡ ಬೀಳದೆ ಹೋದರೆ ಬೆಂಕಿಗೆ ಹಾಕ್ತೀವಿ. ಇವಾಗ ಇದೊಂದು ರಾಜಾಜ್ಞೆ. ಇದನ್ನು ಯಾರು ಮೀರಿದ್ರು ಹೇಳಿ? ಶದ್ರಕ್ ಮೇಷಕ್ ಅಬೇದ್ನೆಗೋ ಮೀರಿದ್ರ? ರಾಜಾಜ್ಞೆಯನ್ನು ಮೀರಿದ್ರ? ಕಟ್ಟಳೆಗಳನ್ನು ಮೀರಿದ್ರು. ತಪ್ಪು ಅಂತ ಎಣಿಸಿದ್ರೆ ದೇವರದನ್ನು? ಅಪೋಸ್ತಲರು ಸಹ, ಅಪೋಸ್ತಲರಿಗೂ ಇದೇ ಪರಿಸ್ಥಿತಿ ಬರುತ್ತೆ ಒಂದ್ಸರಿ. ಏನಂತ ಆಜ್ಞಾಪಿಸ್ತಾರಂತೆ ಅಪೋಸ್ತಲರಿಗೆ? ನೀವು ಯಾವ ಕ್ರಿಸ್ತನ ಬಗ್ಗೆ ಆದರೂ ಬೋಧನೆ ಮಾಡ್ತಿದ್ದೀರೋ ಆ ಕ್ರಿಸ್ತನ ಬಗ್ಗೆ ಇನ್ನು ಮೇಲೆ ಯಾರ ಹತ್ರನೂ ಹೇಳಬಾರ್ದು. ಹೇಳಿದ್ರಿ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಸರಿ ಇರೋದಿಲ್ಲ ಪರಿಸ್ಥಿತಿ ಅಂತ ವಾರ್ನ್ ಮಾಡ್ತಾರಂತೆ ಅಪೋಸ್ತಲರನ್ನು. ಆವಾಗ ಅಪೋಸ್ತಲರು ಏನು ಮಾಡ್ತಾರೆ? ಸರಿ ಪ್ರಭು, ನೀವು ಹೇಳ್ತಿರುವಂತನೇ ಆಗಲಿ, ಇನ್ನು ಮುಂದೆ ನಾವು ಯಾರ ಹತ್ರನೂ ಕ್ರಿಸ್ತನ ಬಗ್ಗೆ ಹೇಳೋದಿಲ್ಲ ಅಂದ್ರೆ ಮೀರಿದ್ರ? ಆ ಕಟ್ಟಳೆಯನ್ನು ಮೀರಿದ್ರ? ಏನು ಮಾಡಿದ್ರು, ಏನು ಮಾತಾಡಿದ್ರು ಅಂತ ಒಂದು ಸರಿ ನೋಡೋಣ. ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 18ನೇ ವಚನ. ಏನಂತ ಅಪ್ಪಣೆ ಕೊಟ್ಟಿದ್ರಂತೆ? ಆ ಯೇಸು ವಿಷಯವನ್ನು ಎತ್ತಿ ಮಾತಾಡಬಾರದು, ಉಪದೇಶನೂ ಮಾಡಬಾರ್ದು ಅಂತ ಹೇಳಿ ಖಂಡಿತವಾಗಿ ವಾರ್ನ್ ಮಾಡಿದ್ರಂತೆ, ಇನ್ಸ್ಟ್ರಕ್ಟ್ ಮಾಡಿದ್ರಂತೆ. ಇವ್ರೇನು ಮಾಡಿದ್ರಂತೆ? ಕೆಳಗಡೆ ಇವ್ರೇನು ಮಾತಾಡ್ತಿದ್ದಾರೆ? ಅದಕ್ಕೆ ಪೇತ್ರ ಯೋಹಾನರು, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಅಂತ ಹೇಳ್ತಿದ್ದಾರೆ. ಏನರ್ಥ ಆಯಿತು ಪ್ರಿಯರೇ ನಮಗೆ ಇದರಲ್ಲಿ? ಇವರೊಂದು ಮಾತು ಹೇಳಿದ್ರು, ದೇವರೊಂದು ಮಾತು ಹೇಳಿದ್ದಾರೆ. ದೇವರು ಅಪೋಸ್ತಲರಿಗೆ ಹೇಳಿರುವಂತಹ ಮಾತೇನು? ಹೋಗಿ ಸುವಾರ್ತೆ ಸಾರಬೇಕು. ಸುವಾರ್ತೆ ಅಂದರೆ ಕ್ರಿಸ್ತನ ಬಗ್ಗೆ ಸಾರಬೇಕು. ಇಲ್ಲಿ ಇವರು ಅಪ್ಪಣೆ ಕೊಡ್ತಿರುವಂತಹದ್ದೇನು? ಅಧಿಕಾರಿಗಳು ಅಪ್ಪಣೆ ಕೊಡ್ತಿರುವಂತಹದ್ದೇನು? ಸಾರಬಾರ್ದು. ದೇವ್ರು ಸಾರಬೇಕು ಅಂತ ಇವ್ರು ಸಾರಬಾರ್ದು ಅಂತ, ದೇವ್ರು ಸಾರಬೇಕು ಅಂತ ಇವ್ರು ಸಾರಬಾರ್ದು ಅಂತ. ಏನು ಮಾಡಬೇಕು ಈ ಸಂದರ್ಭದಲ್ಲಿ? ದೇವ್ರ ಮಾತು ಕೇಳಬೇಕಾ, ಇವ್ರ ಮಾತು ಕೇಳಬೇಕಾ? ಮೀರಬಹುದಾ? ಕಟ್ಟಳೆಯನ್ನು ಮೀರ್ಬೋದಾ ಆ ಸಂದರ್ಭದಲ್ಲಿ? ಅದನ್ನೇ ಮಾಡಿದ್ಯವರು. ದೇವರು ಫಸ್ಟು, ಆಮೇಲೆ ಕಟ್ಟಳೆಗಳು. ದೇವರು ಫಸ್ಟು, ಆಮೇಲೆ ಆಚಾರಗಳು. ಆ ಥರ ಇವ್ರ ಮುಂದೆ ಹೋದರು. ಎಷ್ಟೊಂದು ಸಂದರ್ಭಗಳಿದೆ ನೋಡಿ ಸತ್ಯವೇದದಲ್ಲಿ. ಆ ಎಕ್ಸೆಪ್ಷನ್ಸನ್ನು ಯೂಸ್ ಮಾಡ್ಕೊಂಡಿರುವಂಥ ಎಷ್ಟೋ ಸಂದರ್ಭಗಳಿದೆ ಸತ್ಯವೇದದಲ್ಲಿ. ಇನ್ನೊಂದು ವಚನವನ್ನು ನೋಡೋಣ. ಸ್ವಲ್ಪ ಜನ ಯೇಸು ಕ್ರಿಸ್ತರ ಹತ್ರ ಬಂದು, ನಿಮ್ಮ ಶಿಷ್ಯಂದಿರು ಕೈ ತೊಳೆದೇ ಊಟಕ್ಕೆ ಕೂತಿದ್ದಾರೆ ಅಂತಾರೆ. ಅವಾಗ ಯೇಸು ಕ್ರಿಸ್ತರ ರಿಪ್ಲೈ ಏನು ಅಂತ ಹೇಳಿ ಒಂದು ಸರಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನ. ಆಗ ಯೆರೂಸಲೇಮಿನಿಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಅವರು ಕೈ ತೊಳುಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದ್ದಕ್ಕೆ ಆತನು ಅವರಿಗೆ ಉತ್ತರ ಕೊಟ್ಟಿದ್ದೇನೆಂದರೆ, 3ನೇ ವಚನ, ನೀವೂ ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ಇವರು ಉಲ್ಟಾ. ನಾವು ಇಷ್ಟೊತ್ತು ಆಲೋಚನೆ ಮಾಡಿದ್ದು ಬೇರೆ, ಆದರೆ ಇವರು ಟೋಟಲಾಗಿ ಆಪೋಸಿಟ್, ಉಲ್ಟಾ. ಇವರೇನು ಮಾಡ್ತಾರಂತೆ? ನಾವೇನು ಮಾತಾಡ್ಕೊಂಡಿದ್ದೀವಿ ಇಷ್ಟೊತ್ತು ಹೇಳಿ? ದೇವರಿಗೋಸ್ಕರ ಕೆಲವು ಕಟ್ಟಳೆಗಳನ್ನು ಕೆಲವು ಸಾರಿ ಮೀರಬಹುದು. ಇದು ನಾವು ಆಲೋಚನೆ ಮಾಡಿರುವಂತಹದ್ದು. ಯಾರಿಗೋಸ್ಕರ ಮೀರಬಹುದು? ದೇವರಿಗೋಸ್ಕರ ಕೆಲವು ಕಟ್ಟಳೆಗಳನ್ನು ಕೆಲವು ಸಾರಿ ಮೀರಬಹುದು. ಇದು ನಾವು ಆಲೋಚನೆ ಮಾಡಿರುವಂತಹದ್ದು. ಇವರೇನು ಮಾಡ್ತಾರಂತೆ?
ಮನುಷ್ಯರ ಸಂಪ್ರದಾಯದ ನಿಮಿತ್ತ ದೇವರ ಕಟ್ಟಳೆಗಳನ್ನೇ ಮೀರಿಬಿಡ್ತಾರಂತೆ. ಮನುಷ್ಯರ ಸಂಪ್ರದಾಯದ ನಿಮಿತ್ತ ದೇವರಿಗೋಸ್ಕರ ಮಾತ್ರ ಮೀರೋ ಹಾಗೆ ಆ ಹಕ್ಕು ಕೊಟ್ಟಿರುವಂತಹದ್ದು ಪ್ರಿಯರೇ ದೇವರು ನಮಗೆ. ಸಂಪ್ರದಾಯದ ನಿಮಿತ್ತ ಎಲ್ಲ ಮೀರ್ಬೋದಾ ನಾವು? ನಮ್ಮ ಸಂಪ್ರದಾಯದ ನಿಮಿತ್ತ, ಮನುಷ್ಯರು ಕಲ್ಪಿಸಿರುವಂಥ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಮೀರಬಹುದಾ? ಸಂಪ್ರದಾಯಕ್ಕೋಸ್ಕರ ಸುಳ್ಳು ಹೇಳ್ಬೋದಾ? ಸಂಪ್ರದಾಯಕ್ಕೋಸ್ಕರ ಮೋಸ ಮಾಡ್ಬೋದಾ? ಇಲ್ಲ ಅಲ್ವಾ? ಅದನ್ನು ಇಲ್ಲಿ ಸ್ಪಷ್ಟೀಕರಿಸಿದ್ದಾರೆ. ಪ್ರಪಂಚ ಪೂರ್ತಿ ಹೀಗೆ ಇರುವಂತಹದ್ದು. ಸಂಪ್ರದಾಯದ ನಿಮಿತ್ತ ಅವ್ರು ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ, ಆದರೆ ದೇವರಿಗೆ ಅದು ನೆಟ್ ಆಪೋಸಿಟ್ ಆಗಿದೆ. ಹೌದಾ? ದೇವರೇನಂತಿದ್ದಾರೆ, ನೀವು ನನಗೋಸ್ಕರ ಕೆಲವು ಸಂದರ್ಭಗಳಲ್ಲಿ ಕೆಲವು ಆಜ್ಞೆಗಳನ್ನು ಮಾತ್ರ ಮೀರಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ. ನಿಮಗಿಷ್ಟ ಬಂದಂತೆ ನಿಮ್ಮ ಪರ್ಸ್ನಲ್ ರೀಸನ್ಸ್ಗೆ, ನಿಮ್ಮ ಸಂಪ್ರದಾಯದ ನಿಮಿತ್ತ, ಆಚಾರ ವಿಚಾರಗಳ ನಿಮಿತ್ತ ಅಲ್ಲ, ನನಗೋಸ್ಕರ ಕೆಲವು ಸಂದರ್ಭಗಳಲ್ಲಿ ಕೆಲವೇ ಆಜ್ಞೆಗಳನ್ನು ಮಾತ್ರ ನೀವು ಮೀರಬಹುದು. ಬಸ್ಸಲ್ಲಿ ಪ್ರಯಾಣ ಮಾಡಿದ್ದೀವಲ್ವ, ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರೆ, ನೋಡಿದ್ದೀವ ನಾವು? ಎಮರ್ಜೆನ್ಸಿ ಎಕ್ಸಿಟ್ ಅಂತ ಹೇಳಿ ಬರೆದಿರ್ತಾರೆ. ಬರೆದಿರ್ತಾರೆ. ನಾರ್ಮಲ್ ದಿನ ಹಾಗೆ ಬಸ್ಸಲ್ಲಿ ಯಾವತ್ತಾದರೂ ಚರ್ಚಿಗೆ ಬರಬೇಕಾದ್ರೆ ಮನೆಯಿಂದ ಒಂದು ಸುತ್ತಿಗೆ ತೊಗೊಂಡ್ಬಂದು ಟಪ್ ಅಂತ ಒಂದು ಕನ್ನಡಿಯನ್ನು ಹೊಡೆದಾಕಿ ನೋಡೋಣ. ಏನು ಮಾಡ್ತಾರೆ ಅಲ್ಲಿರುವಂಥವರೆಲ್ಲ? ಏನು ಮಾಡ್ತಾರೆ? ಕಂಡಕ್ಟರ್ ಏನು ಮಾಡ್ತಾರೆ? ಡ್ರೈವರ್ ಏನು ಮಾಡ್ತಾರೆ? ಗಾಡಿ ನಿಲ್ಲಿಸ್ಬಿಟ್ಟು ಬಂದು ಬೈತಾರೆ. ತಲೆ ಕೆಟ್ಟಿದ್ಯಾ ನಿನಗೆ, ನಿಮಾನ್ಸಲ್ಲಿ ಇರಬೇಕಿತ್ತು ನೀನು ಅಂತ ಹೇಳಿ ಬೈತಾರೆ ಚೆನ್ನಾಗಿ. ಹೌದಾ? ಅದೇ ಬಸ್ಸು ಬೆಂಕಿ ಹತ್ಕೊಳ್ತು ಅಂತ ಅಂದ್ಕೊಳ್ಳಿ. ಯಾವಾಗಲಾದರೂ ಆ ಬೆಂಕಿ ಹತ್ಕೊಂಡಿರುವಂಥ ಆ ಸಂದರ್ಭದಲ್ಲಿ ಅಲ್ಲೇ ಇರುತ್ತೆ ಸುತ್ತಿ. ನಿಮಗೆ ನೀವು ಮನೆಯಿಂದ ತೊಗೊಂಡ್ಬರ್ಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಸುತ್ತಿಗೆಯನ್ನು. ಅಲ್ಲೇ ಚಿಕ್ಕದಾಗ ಒಂದು ಸುತ್ತಿಗೆ ಇರುತ್ತೆ. ಅದನ್ನು ತೊಗೊಂಡು ಆ ಕನ್ನಡಿಯನ್ನು ಏನು ಮಾಡಬೇಕು ನೀವು? ಆ ಗ್ಲಾಸನ್ನು ಏನು ಮಾಡಬೇಕು? ಕಿಟಕಿಯನ್ನು ಹೊಡೆದು ಹೊರಗಡೆ ಹೋಗಬೇಕು. ಉಳಿದ ಜನರನ್ನು ಹೊರಗಡೆ ಕಳಿಸ್ಬೇಕು. ಈ ಎರಡರಲ್ಲಿ ಏನು ಅರ್ಥ ಆಯಿತು ನಮಗೆ? ನಾರ್ಮಲಾಗಿ ಹೆಂಗೆ ಪ್ರಯಾಣ ಮಾಡಬೇಕು? ಕೂತ್ಕೊಂಡು ನಿಂತ್ಕೊಂಡು ಅಲ್ಲಿರುವಂಥ ಯಾವ ಪ್ರಾಪರ್ಟಿಗೂ ಡ್ಯಾಮೇಜ್ ಮಾಡದೆ ಪ್ರಯಾಣ ಮಾಡಬೇಕು. ಇದು ನಾರ್ಮಲ್ ಆಗಿರುವಂಥ ಸಂದರ್ಭದಲ್ಲಿ ಮಾಡಬೇಕಾಗಿರುವಂಥ ಕೆಲಸ. ಕೆಲವು ಸಂದರ್ಭಗಳಲ್ಲಿ, ಕೆಲವು ವಿಚಾರಗಳಲ್ಲಿ ಎಂಥ ಪರಿಸ್ಥಿತಿ ಬರುತ್ತೆ? ಆ ಸುತ್ತಿಗೆಯನ್ನು ತಗೊಂಡು ಕನ್ನಡಿ ಹೊಡಿಬೇಕಾಗಿರುವಂಥ ಸಂದರ್ಭ ಬರುತ್ತೆ. ನಾರ್ಮಲಾಗಿ ಹೊಡೆದ್ರೆ ಯಾರೂ ಸುಮ್ಮನೆ ಇರಲ್ಲ. ಇಲ್ಲೂ ಅಷ್ಟೇ, ದೇವರ ಆಜ್ಞೆಗಳನ್ನು ಸುಳ್ಳು ಹೇಳಬಾರ್ದು. ಅದು ದೇವರ ಆಜ್ಞೆ. ಸುಳ್ಳು ಹೇಳ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ, ದೇವರಂತೂ ಸುಮ್ಮನೆ ಬಿಡಲ್ಲ. ಕೆಲವು ಸಂದರ್ಭಗಳಲ್ಲಿ ಕೆಲವು ಆಜ್ಞೆಗಳನ್ನು ಮೀರ್ತಿದ್ದೀವಿ. ಒಂದು ಕಾಲದಲ್ಲಿ ರಾಹಾಬಳು ಮೀರಿದ್ಲು ಆಜ್ಞೆಯನ್ನು. ಇನ್ನೊಂದು ಕಾಲದಲ್ಲಿ ಹೇರೋದನ ಹತ್ರ ಜೋಯಿಸರು ಮೀರಿದ್ರು ಆಜ್ಞೆಯನ್ನು. ನಿಮ್ಗೆ ಅಡ್ರೆಸ್ ಕೊಡ್ತೀವಂತ ಅಡ್ರೆಸ್ಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಅಡ್ರೆಸ್ಗೆ ಇಲ್ಲ. ಹೌದಾ? ಆ ರೀತಿಯಾಗಿರುವಂಥ ಸಂದರ್ಭಗಳು ಬರುತ್ತೆ. ಇದು ಬೆಸ್ಟ್ ಅರ್ಥ ಆಗಬೇಕು ಅಂದರೆ ಈ ಎಕ್ಸಾಂಪಲನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ ಬಸ್ಸಲ್ಲಿ ಯಾವಾಗಲೂ ಸಹ ಕನ್ನಡಿ ಹೊಡೆದಾಕ್ಲಿಕ್ಕೆ ಪರ್ಮಿಷನ್ ಇಲ್ಲ. ಬೆಂಕಿ ಹತ್ಕೊಂಡ್ರೆ ಮಾತ್ರ ಹೊಡೆದಾಕಬಹುದು. ಟ್ರೈನಲ್ಲಿ ಚೈನ್ ಇರುತ್ತಾ ಎಳಿಲಿಕ್ಕೆ? ಏನಕ್ಕೋಸ್ಕರ? ಎಳೆದು ನಿಲ್ಲಿಸಲಿಕ್ಕೆ ಟ್ರೈನನ್ನು. ಏನಾದರೂ ತುಂಬ ಎಮರ್ಜೆನ್ಸಿ ಇದ್ದರೆ. ಯಾವಾಗಲೂ ಹೋದಾಗೆಲ್ಲ ಟ್ರೈನ ಚೈನ್ ಹಿಡ್ಕೊಂಡು ಆಟ ಆಡ್ಕೊಂಡು ಹೇಳ್ಕೊಂಡು ಆಟ ಆಡ್ತಿದ್ವಿ ಅಂತ ಅಂದ್ಕೊಳ್ಳಿ. ಏನು ಮಾಡ್ತಾರೆ? ಬಂದು ಇಷ್ಟ ಬಂದಷ್ಟು ಫೈನ್ ಹಾಕ್ತಾರೆ. ಹೌದಾ? ಸುಮ್ಮನೆ ಎಳೆಯೋ ಹೋಗಿಲ್ಲ ಟ್ರೈನನ್ನು ನಿಲ್ಲಿಸಲಿಕ್ಕೆ. ಯಾವಾಗ ಮಾತ್ರ ಎಳಿಬಹುದು? 5,000 ರೂಪಾಯಿನೋ ಏನೋ ಲಿಮಿಟ್ ಇದೆ. ಅದಕ್ಕಿಂತ ಹೆಚ್ಚಾಗಿರುವಂತಹ ವಸ್ತು ಟ್ರೈನಿಂದ ಕೆಳಗಡೆ ಬಿದ್ದೋದಾಗೋ ಅಥವಾ ತುಂಬ ಎಮರ್ಜೆನ್ಸಿ ಇರುವಂತಹ ಪರಿಸ್ಥಿತಿ ಇದ್ದಾಗ ಆ ಚೈನನ್ನು ಎಳೆದು ನೀವು ನಿಲ್ಲಿಸಬಹುದು. ಅವಾಗೇನು ಮಾಡೋದಿಲ್ಲ ನಿಮಗವ್ರು ಬಂದು. ಅದಕ್ಕೊಂದು ಕಾರಣ ಇದೆಯಲ್ವ, ಒಂದು ಸಮಯ ಇದೆಯಲ್ವ, ಒಂದು ಸಂದರ್ಭ ಇದೆಯಲ್ವ, ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಒಂದು ಸಂದರ್ಭ ಇದೆಯಲ್ವ, ಸರಿಯಾಗಿರುವಂಥ ಸಮಯದಲ್ಲಿ ಮಾತ್ರ ಉಪಯೋಗ ಮಾಡ್ಕೋಬೇಕು. ಅರ್ಥ ಆಯ್ತಾ ಈ ಸಂದೇಶ ನಮಗೆ? ದೇವರ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಆ ಆಜ್ಞೆಗಳನ್ನು ಪಾಲಿಸ್ತಾನೇ ಇರಬೇಕು. ಯಾವಾಗ ಆಜ್ಞೆಗಳನ್ನು ಪಕ್ಕಕ್ಕಿಟ್ಟು ಇನ್ನೊಂದು ದೇವರು ಕೊಟ್ಟಿರುವಂಥ ಆಜ್ಞೆ ಕಡೆ ಹೋಗಬೇಕು ಅನ್ನುವಂಥ ಡೆಸಿಷನ್ ನೀವು ತೊಗೋಬೇಕು. ಉದಾಹರಣೆಗೆ ದೇವರು ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ಏನಂತೆ? ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ತಂದೆ ತಾಯಿ ಸನ್ಮಾನಿಸಬೇಕು. ದೇವರು ಈ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಈ ಆಜ್ಞೆಗೆ ಮೀರಿರುವಂಥ ಇನ್ನೊಂದು ಆಜ್ಞೆ ಇದೆ. ಯಾವುದು? ಯಾರ ಮೇಲೂ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ನೀವು ಇಡಬಾರ್ದು. ಇದು ಈ ಆಜ್ಞೆಗಿಂತ ಆ ಸಮಯದಲ್ಲಿ ಪ್ರೆಸಿಡೆನ್ಸ್ ತಗೊಳುತ್ತೆ. ಅಂದರೆ ಇನ್ನೂ ಮೇಲೆ ಹೋಗುತ್ತೆ ಈ ಆಜ್ಞೆ. ಅದನ್ನು ಫಾಲೋ ಮಾಡಬೇಕು. ಇದನ್ನು ಫಾಲೋ ಮಾಡೋದ, ಅದನ್ನು ಫಾಲೋ ಮಾಡೋದ ಅಂದರೆ ಅದನ್ನೇ ಫಾಲೋ ಮಾಡಬೇಕು. ಏಕೆಂದರೆ ಅದು ಈ ಆಜ್ಞೆಗಿಂತ ಆ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇದಕ್ಕಿಂತ ಅದು ಮೇಲಿದೆ. ಅರ್ಥ ಆಯ್ತು ನಮಗೆ? ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ಆಳವಾಗಿರುವಂತಹ ನಮ್ಮೆಲ್ಲರಿಗೂ ಬೇಕಾಗಿರುವಂಥ ಒಂದು ಸಂದೇಶವನ್ನು ನಿಮ್ಮ ಮಕ್ಕಳೊಟ್ಟಿಗೆ ಮಾತಾಡಲಿಕ್ಕೆ ನೀವು ಕೊಟ್ಟಿರುವಂಥ ಅವಕಾಶದ ನಿಮಿತ್ತ ಧನ್ಯವಾದಗಳು ತಂದೆ. ಇವತ್ತು ನಾವು ಆಲೋಚನೆ ಮಾಡಿರುವಂಥ ಸನ್ನಿವೇಶವನ್ನು ಯಾವತ್ತೂ ಸಹ ತಪ್ಪಾಗಿ ಬಳಸಿಕೊಳ್ಳುತ್ತೆ, ನಮ್ಮ ಅನುಕೂಲಕ್ಕೋಸ್ಕರ ಬಳಸಿಕೊಳ್ಳುತ್ತೆ, ನಿಮ್ಮ ಮಹಿಮೆಗೋಸ್ಕರ ಮಾತ್ರ, ನಿಮ್ಮನ್ನು ಪ್ರಪಂಚಕ್ಕೆ ಎತ್ತಿ ತೋರಿಸಲಿಕ್ಕೆ ಮಾತ್ರ, ನಿಮ್ಮ ಸೇವೆಗೋಸ್ಕರ ಮಾತ್ರ ಈಗ ನಾವು ಆಲೋಚನೆ ಮಾಡಿರುವಂಥ ವಿಚಾರಗಳನ್ನು ನಾವು ಬಳಸ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ತಂದೆ. ಎರಡನೇ ಸಂದೇಶ ನಿನ್ನ ಮಗ ಬಂದು ನಮ್ಮ ಮುಂದೆ ಹಂಚ್ಕೋಬೇಕಾದ್ರೆ ಕೇಳುವಂತಹ ನಮ್ಮ ಮನೋನೇತ್ರಗಳನ್ನು ತೆರೆದು ನಾವು ವಿವೇಕದಿಂದ ಗ್ರಹಿಸುವಂತಹ ಕೃಪೆಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.